ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ್ಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ನಾವು ನೋಡ್ತಾ ಇದ್ದೇವೆ. ಕ್ರಮಶಾಸ್ತ್ರ ಹೆಂಗೆ ಮಕ್ಕಳು ಇಡೀ ಒಂದು ವರ್ಷ ಒಂದನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಓದ್ತಾರೆ, ಅದ್ರಂಗೆ ಇದು ಕೂಡ ಈ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನು ಮಾಡಿದ್ದಾರೆ. ಇದು ಕ್ರಮವಾಗಿ ಹೋಗುವಂಥದ್ದು. ಇದರಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ನಾವು 19ನೇ ಪದ ನಾವು ನೋಡ್ತಾ ಇದ್ದೇವೆ. ಏನು ನೋಡ್ತಾ ಇದ್ದೀವಿ? ಅಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಿಗೆ ಹೋದ್ರೆ ಅಲ್ಲಿ ನಾವು ಹೆಸರು ಹಚ್ಬೇಕಾಗ್ತದೆ, ಹೌದಲ್ಲ? ಶಾಲೆಗೆ ಹೆಸರು ಹಚ್ಚಿ ಅಲ್ಲಿ ಸ್ಕೂಲ್ ಮಕ್ಕಳು ಓದ್ತಾರೆ. ನಾವಿಲ್ಲಿ ಅಭ್ಯಾಸ ಮಾಡ್ದಂಗೆ ಇದು ಒಂಥರ ಸ್ಕೂಲ್ ಇದ್ದಂಗೆ. ಅಲ್ಲಿ ಸಿಗುವಂಥ ಕೊನೆಗೆ ಅದರಿಂದ ಬಂದಂಥ ಯಾವುದೇ ಒಂದು ನೌಕರಿ ಆಗಿರ್ಬೋದು, ಏನೇ ಒಂದು ವ್ಯವಹಾರ ಉದ್ಯೋಗ ಮಾಡುವಂಥದ್ದು, ಅದು ಮಿಥ್ಯೆ ಆಗಿರುವಂಥದ್ದು. ನಾವು ಈ ಶಾಲೆಯನ್ನು ಓದಿದ್ರೆ ನಮಗೆ ಇದರಿಂದ ಆಗುವಂಥ ಒಂದು ಉದ್ಯೋಗ ಅಥವಾ ಏನಿದ್ರ ಫಲ ಏನೈತೆ ಶಾಶ್ವತವಾಗಿರುವಂಥದ್ದು. ಅಲ್ಲಿ ಸಾಲಿಗೆ ಹೆಸರು ಹಚ್ಚಿದಂಗೆ ಐತಪ್ಪ. ಮತ್ತು ಇಲ್ಲಿ ಏನೈತೆ ಅಂದರೆ ಇಲ್ಲಿ ಗುರು ಉಪದೇಶ ತೊಗೊಂಡು ಈ ಶಾಲೆಗೆ ಬರಬೇಕು, ಈ ಶಾಲೆಗೆ ಹೋಗುವಂಥದ್ದಿದು. ಅದಕ್ಕೆ ಇಲ್ಲಿ ಕೂಡ ಈ ನಿಜಗುಣರು ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 19ನೇ ಪದ ಅವ್ರು ಹೇಳ್ತಾ ಇದ್ದಾರೆ. ಭಕ್ತನಾದಂಥವ ಪರಮಾತ್ಮನನ್ನು ಕೇಳ್ಕೊಳ್ತಾ ಇದ್ದಾನೆ. ಏನು ಬೇಡುವೆನು ಅಭವ ನಿಮ್ಮನ್ನು ಭವಭವದಳು ಮಾಡ್ಯನ ಒಲಿದು ಸುಗುಣ ಸಂತತಿಯೇ ನಿಂತು ಅಂತ ಹೇಳ್ತಾರೆ. ನಾನು ಕೇಳ್ತಾ ಇದ್ದೀನಪ್ಪ ನಿನಗೆ, ನೀನು ಹೆಂಗಿದೆ ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರುವಂಥವನಿದೆ. ಅದಕ್ಕೆ ನಾನು ನಿನಗೆ ಕೇಳಕತ್ತೀನಿ. ಯಾಕಂದರೆ ಜನ್ಮ ಅದಾವಂತ ನೀ ಅಂದರೂ ಕೂಡ ನನಗೇನು ಮಾಡು, ಒಳ್ಳೆಯವ್ರ ಸಂಘ ಕೊಡು, ಒಳ್ಳೆಯ ಸದ್ಗುಣಗಳನ್ನು ಕೊಡು ನನಗೆ. ಯಾಕಂದರೆ ಆನಂದವಾಗಿರುವಂಥದಕ್ಕೆ ಏನೇನು ಬೇಕಾಗ್ಯಾವ ಆ ವಸ್ತುಗಳು ಅವನ್ನೆಲ್ಲ ನನಗೆ ಕೊಟ್ಟು ಕಾಪಾಡಂತ ಹೇಳ್ತಾರೆ. ಅದಕ್ಕೆ ಮಹಾತ್ಮರು ಇವನ್ನೇ ಕೇಳ್ಕೊಂಡ್ರು. ಕರುಣಿ ಚೆನ್ನಾಗಿದ್ದಾನೆ ಬೇಡುವೇನ ಭವ ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ. ಹೆಂಗೆ ಕೇಳ್ಕೊಂಡಾರ ನೋಡ್ರಿ, ಅದ್ಭುತವಾಗಿ ಕೇಳ್ಕೊಂಡಿದ್ದಾರ. ಇಲ್ಲಿ ಕೇಳ್ತಾ ಇದ್ದಾನ, ಇಲ್ಲಿ ಕೂಡ ಕೇಳ್ತಾ ಇದ್ದಾರ. ಯಾರು ಭಕ್ತ ಕೇಳ್ತಾ ಇದ್ದಾನ, ನಾ ಬೇಡುವೆನು ಅಭಾವ ಜನ್ಮದಲ್ಲಿ ನನಗೆ ಜನ್ಮಗಳನ್ನು ಕೊಡು, ಶರೀರ ಹೊಂದ್ಕೊಂಡು ಬೇಡ ಅನ್ನಂಗಿಲ್ಲ. ಅಲ್ಲಿ ನನಗೇನು ಮಾಡಪ್ಪ ಅಂತಂದ್ರೆ ಸುಗುಣ ಸಂತತಿ ಅಂದರೆ ಸದ್ಗುಣಗಳ ಸಮೂಹವನ್ನೇ ನನಗೆ ಕೊಡು ಅಂತ ಹೇಳ್ತಾರೆ ಅವರು. ಅದರಲ್ಲಿ ನಾವು ಈಗ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗ್ತದ ಅಂತ ಅನ್ನೋದಕ್ಕಾಗಿ ಇಂಥ ಸದ್ಗುಣಗಳನ್ನು ನನಗೆ ದಯಪಾಲಿಸು ಅಂತ ಇಲ್ಲಿ ಹೇಳಿದರು ಅವರು. ಮತ್ತು ಹಿಂದಿನ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ, 4ನೆಯ ನುಡಿ ಹೇಳ್ತಾರೆ. ಕೋಪವಂಟದ ತಪವನು ಪರ ವಧುವಿನ ರೂಪುಗೆಂಡೆಳಸದ ಕರಣ ವಿಜಯವನು ತಾಪವಿಡರಿ ಕೆಡಿಸದ ಸಾರ ಸುಖವನ್ನು ಕಾಪಟ್ಟೆವಿಲ್ಲದ ಆಶ್ರಮ ಧರ್ಮರತಿಯನು ಅಂತ ಚಂದ ಕೇಳ್ತಾರೆ ನೋಡ್ರಿ ಅವರು. ಯಾಕಂದ್ರೆ ಏನು ಎಷ್ಟೇ ತಪಸ್ಸು ಮಾಡಿದ್ರೇನು ಏನು ಮಾಡಿದ್ರೇನು ಅಲ್ಲಿ ಏನೈತಪ್ಪ ಅಂತಂದ್ರೆ ಎಂಥದ್ದಿರಬೇಕು ನನಗೆ ಅಂತಂದ್ರೆ ಯಾವ ಒಂದು ಕೋಪ ಅಲ್ಲಿ ಇರಬಾರ್ದು. ಅಂಥ ತಪಸ್ಸನ್ನು ನನಗೆ ಕೊಡು ಅಂತ ನಿನ್ನೆ ವಿಚಾರದಲ್ಲಿ ಹೇಳಿದರು. ಯಾಕಂದ್ರೆ ಅಂಥದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ. ಯಾಕಂದ್ರೆ ಕೋಪ ಒಂಟದ ತಪಸ್ಸು ಯಾವುದು ಅಂತಂದ್ರೆ ವಿಚಾರ ಮಾಡಬೇಕು. ಈಗ ನಾವೇನು ದಿನ ಕೇಳ್ತೀವಲ್ಲ, ಇದು ಒಂದು ತಪಸ್ಸು. ಈ ತಪಸ್ಸಿನಿಂದ ನಮ್ಗೆ ಉತ್ಪನ್ನ ಆಗಿರುವಂಥದ್ದೇನು ಎಲ್ಲ ರಹಿತ ಆಗ್ತದೆ ನೋಡ್ರಿ. ಒಂದು ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಅಷ್ಟಮದಗಳು ಇವೆಲ್ಲ ರಹಿತರ ಆಗುವಂಥದ್ದಕ್ಕೆ ಈ ಸಮಯ ಯಾವುದು? ಶ್ರವಣ ಮಾಡುವಂಥದ್ದು, ಮನನ ಮಾಡುವಂಥದ್ದು, ನಿಧಿಧ್ಯಾಸನ ಮಾಡುವಂಥದ್ದು. ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ಸಂಶಯ ಭಾವ, ಅಸಂಭಾವ,
ಮತ್ತು ವಿಪರೀತ ಭಾವ, ಇವು ಮೂರು ನಷ್ಟ ಆಗ್ತಾವೆ. ಯಾಕ್ರಿ ಒಂದು ಶ್ರವಣ ಮಾಡಬೇಕು ಅಂತ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ, ಈ ಪ್ರತಿಯೊಬ್ಬನ ವ್ಯಕ್ತಿಯಲ್ಲಿ ಸಂಶಯ ಭಾವ, ಅಸಂಭಾವ ಮತ್ತು ವಿಪರೀತ ಭಾವ ಅನ್ನುವಂಥವು ಇರ್ತಾವೆ. ಅದಕ್ಕಾಗಿ ಈ ಶ್ರವಣ ಪ್ರತಿ ಒಂದು ದಿವಸ ಶ್ರವಣ ಮಾಡುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅದಕ್ಕೆ ಇಲ್ಲಿ ಕೂಡ ಈ ಗುರುಪಾದ ಸೇವೆ ಮಾಡುವಂಥದ್ದಾಗಿರ್ಬೋದು, ಶ್ರವಣ ಮಾಡುವಂಥದ್ದಾಗಿರ್ಬೋದು, ಮನನ ಮಾಡುವಂಥದ್ದಾಗಿರ್ಬೋದು, ಇದರಿಂದ ನಮ್ಗೆ ಉತ್ಪತ್ತಿ ಆಗ್ತಾ ಇರುವಂಥ ಭಾವ ಯಾವುದಂದ್ರೆ ಆತ್ಮ ಅನಾತ್ಮ ಅನ್ನುವಂಥದ್ದು ಗೊತ್ತಿಡಲಿಕ್ಕೆ ಆಗ್ತದೆ ನಮಗೆ. ಯಾವುದಂತಂದರೆ ಆತ್ಮ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು, ಯಾವುದು ಇರ್ತದೆ, ಯಾವುದು ಹೋಗ್ತದೆ, ಇದನ್ನೆಲ್ಲ ಈ ಶರೀರ ಅಂದ್ರೇನು, ಈ ಜಗತ್ತಂದ್ರೇನು, ಈಶ್ವರ ಅಂದ್ರೇನು, ಇವೆಲ್ಲ ನಮಗೆ ಗೊತ್ತಾಗ್ತದಲ್ಲ. ಇವೆಲ್ಲ ಗೊತ್ತಾದಾಗ ಏನಾಗ್ತದೆ, ಈ ಒಂದು ತಪಸ್ಸೇನು ಐತಲ್ಲ, ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂಥದ್ದೇನು ಒಂದು ತಪಸ್ಸು ಐತಲ್ಲ, ಇದು ಕೋಪರಹಿತವನ್ನಾಗಿ ಮಾಡುವಂಥ ತಪಸ್ಸಿದು. ನನಗೆ ಈ ತಪಸ್ಸನ್ನು ಕೊಡು ಅಂತ ಹೇಳ್ತಾರೆ. ಈಗ ಬೇರೆ ಬೇರೆವೆಲ್ಲ ಏನದಾವ ಅಲ್ಲಿ ಕೋಪದಿಂದ ಕೂಡಿದಂಥವು ಅದಾವೆ. ಅದಕ್ಕೆ ಇದ್ರಾಗ ಕೋಪ ಅನ್ನುವಂಥದ್ದು ರಹಿತವನ್ನಾಗಿ ಮಾಡುವಂಥ ಶಕ್ತಿ ಗುರುವಚನದಾಗ ಐತೆ, ಮನನದಾಗ ಐತಿ, ನಿಧಿಧ್ಯಾಸನದಾಗ ಐತೆ. ಅದಕ್ಕೆ ನನಗೆ ಈ ತಪಸ್ಸನ್ನು ಕೊಡಪ್ಪ ಅಂತ ಕೇಳ್ಕೊಂಡಂಥದ್ದು. ಮತ್ತು ಪರವಧುವಿನ ರೂಪುಗೆಂಡೆಳೆಸದ ಕರ್ಣ ವಿಜಯವನು ಅಂತ ಹೇಳ್ತಾರೆ. ಅಂದ್ರೆ ಪರವಧುವಿನ ಅಂದ್ರೆ ಅನ್ಯ ಸ್ತ್ರೀಯರ ಮಹಾತ್ಮರು ಒಂದು ತತ್ವ ಪದಗಳಲ್ಲೂ ಬರೆದಿದ್ದಾರೆ. ಏನಂದ್ರೆ ಶಿಶುನಾಳ ಶರೀಫರು ನಡೆ ನುಡಿಯಿಂದ ನೀವು ನಡೆಯಬೇಕಣ್ಣ, ನಡೆಯಬೇಕಣ್ಣ ಇದು ಒಂದು ಈ ಧರ್ಮದಿಂದ ನಡಿಬೇಕನ್ನುವಂಥದ್ದು. ಇದು ಯಾವಾಗಂದ್ರೆ ನಾನು ಚಿಕ್ಕವಳಿರ್ಬೇಕಾದಾಗ ನಮ್ಮ ಮನೆಯಲ್ಲಿ ಕೆಲವು ಭಜನೆ ಸತ್ಸಂಗದವ್ರು ಬಂದು ಹಾಡ್ತಿದ್ರು. ಈ ಹಾಡು ಸ್ವಲ್ಪ ನೆನಪದ ನನಗೆ. ಎದುರಿಗೆ ಹೆಣ್ಣು ಮಕ್ಕಳು ಬಂದರೆ ಅಕ್ಕ ತಂಗಿ ಅಂತ ತಿಳಿರಣ್ಣ, ಎದುರಿಗೆ ಗಂಡು ಮಕ್ಕಳು ಬಂದರೆ ಅಣ್ಣ ತಮ್ಮರಂತ ತಿಳಿರಣ್ಣ, ದೇಹವಿದು ನಡುವೆ ಹೋಗ್ತದಣ್ಣ. ಈ ಶರೀರ ಅನ್ನುವಂಥದ್ದು ನಡುವೆ ಹೋಗ್ತದೆ. ಆದ್ರೆ ನಾವು ಜಗತ್ತಿನೊಳಗೆ ಯಾರೇ ಕಾಣಲಿ, ಪರ ಪುರುಷರು ಕಂಡ್ರು ಕೂಡ ಅಣ್ಣ ತಮ್ಮರಂತ ತಿಳಿರಿ, ಪರ ಸ್ತ್ರೀ ಕಂಡ್ರೆ ಅಕ್ಕ ತಂಗಿ ಅಂತ ತಿಳಿರಿ. ಯಾಕಂದ್ರೆ ಅಧರ್ಮದಿಂದ ನಡೆಯಬೇಡ್ರಿ. ಈ ದೇಹ ಅನ್ನುವಂಥದ್ದು ಏನದ, ಇದು ನಡುವೆ ಹೋಗ್ತದಣ್ಣ. ಅದಕ್ಕೆ ನಡೆ ನುಡಿಯಿಂದ ನೀವು ನಡೆಯಬೇಕಣ್ಣ, ಈ ದೇಹವಿದು ನಡುವೆ ಹೋಗ್ತದಣ್ಣ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ತಿಳಿಸ್ತಾರೆ ನಮ್ಮ ಮಹಾತ್ಮರು. ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡೇ ತತ್ವಪದಗಳನ್ನೆಲ್ಲ ಬರೆದಿರೋರೆಲ್ಲ. ಅದಕ್ಕೆ ಪರವಧುವಿನ ರೂಪುಗೆಂಡೆಳೆಸದ ಕರ್ಣ ವಿಜಯವಂದ್ರೆ ಪರಸ್ತ್ರೀಯರ ರೂಪವನ್ನು ಕಂಡು, ಬರೀ ಹೆಣ್ಮಕ್ಳಿಗೆ ಬರೆದಾರಂತಲ್ಲ, ಗಂಡು ಮಕ್ಕಳಿಗೂ ಅನ್ವಯಿಸ್ತದೆ, ಹೆಣ್ಮಕ್ಳಿಗೂ ಅನ್ವಯಿಸ್ತದೆ. ಹೆಣ್ಮಕ್ಳು ಇದನ್ನು ಬಿಟ್ಕೊಳ್ಳುವಂಥದ್ದು, ಗಂಡು ಮಕ್ಕಳು ಇದನ್ನು ಬಿಟ್ಕೊಳ್ಳುವಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಪರಸ್ತ್ರೀಯರ ರೂಪವನ್ನು ಕಂಡು ಇಚ್ಛಯಿಸದೇ ಇರ್ತಕ್ಕಂಥ ಭಾವ ಇರ್ತದೆ. ಅದು ಮುಖ್ಯ, ಆ ಇಂದ್ರಿಯ ನಿಗ್ರಹ ಮಾಡುವಂಥದ್ದು. ಇದು ಮಾತ್ರ ಇದೆಂತಂದ್ರೆ ಈ ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹವನ್ನು ನಾನು ಕೇಳ್ತಿದ್ದೀನಿ ನಿನಗೆ. ಅದಕ್ಕೆ ನೀ ಮನಸ್ಸು ಮಾಡಿದರೆ ಏನೇನೋ ಆಗ್ತದಪ್ಪ. ನೀನು ಒಲಿದರೆ ಕೊರಡು ಕೊನರುವುದೈ ಅಂತ ಅದ. ಅದಕ್ಕೆ ನೀವು ಸ್ವಲ್ಪ ಕಡೆಗಣ್ಣಿನ ನೋಟ ಸ್ವಲ್ಪ ಬೀರಿದ್ರೆ ಸಾಕು, ನಾನು ಧನ್ಯನಾಗಿಬಿಡ್ತೀನಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ನೋಡಪ್ಪ, ಪರಸ್ತ್ರೀಯರ ರೂಪವನ್ನು ಕಂಡು ಭಾಳಷ್ಟು ನಿಜಗೊಂಡ್ರು ಎಂಥ ಒಂದು ವಿಚಾರ ಹೇಳಿದ್ದಾರೆ ಅವರು. ಇಡೀ ರಾಜ್ಯವನ್ನೇ ಅವರು ಆಳ್ತಾ ಇರುವಂಥ ನಿಜಗೊಂಡ್ರು ಎಲ್ಲವನ್ನು ತ್ಯಾಗ ಮಾಡಿ ಭೂಮಿಯ ಹಾಸಿಗೆ ಆಕಾಶನೇ ಒಂದು ಒದಿಕೆ ಅಂತ ತಿಳ್ಕೊಂಡಂಥವ್ರು ನೋಡ್ರಿ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ, ಪರಸ್ತ್ರೀಯರ ರೂಪವನ್ನು ಕಂಡು ಇಚ್ಛಯಿಸದೇ ಇರ್ತಕ್ಕಂಥ ಒಂದು ಮನಸ್ಸಿನ ನಿಗ್ರಹ, ಇಂದ್ರಿಯಗಳ ನಿಗ್ರಹವನ್ನು ನನಗೆ ದಯಪಾಲಿಸಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಈ ಕಣ್ಣು ಪರಸ್ತ್ರೀಯ ರೂಪವನ್ನು ಕಂಡ ತಕ್ಷಣ ಮನಸ್ಸು ಏನಾಗ್ತದೆ, ಭಾಳಷ್ಟು ವಿಚಲಿತ ಆಗ್ತದೆ. ಆತ್ಮ ಅನಾತ್ಮ ಸಂಬಂಧವಾದಂಥ ವಿವೇಕ ನೋಡ್ರಿ, ಜ್ಞಾನದಿಂದ ಉತ್ಪನ್ನವಾದಂಥ ಈ ಯಾವುದು ಒಳ್ಳೆಯದದ, ಯಾವುದು ಕೆಟ್ಟದದ, ಯಾವುದು ಆತ್ಮ ಅದ, ಯಾವುದು ಅನಾತ್ಮ ಆದಂಥ ಈ ಒಳ್ಳೆಯ ಬುದ್ಧಿಯನ್ನು ಈ ಮೋಹದಿಂದ ನಷ್ಟ ಮಾಡುವಂಥ ಶಕ್ತಿ ಅದಕ್ಕೆ ಮಾಡಿಬಿಡ್ತದೆ ಅದು. ಎಂತೆಂಥ ಒಳ್ಳೆಯ ವಿಚಾರಗಳು ನಿನ್ನಲ್ಲಿದ್ದರೂ ಕೂಡ ನುಂಗಿ ಹಾಕಿಬಿಡ್ತದೆ ಈ ಮೋಹ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಎಲ್ಲನೂ ಮಾಯದಿಂದ ಕೂಡಿದಂಥ ಹೆಣ್ಣು ಗಂಡಿಗೆ ಮಾಯೆ, ಗಂಡು ಹೆಣ್ಣಿಗೆ ಮಾಯೆ. ನೋಡಿರಿ ಎಂಥ ಅದ್ಭುತದ. ನಾವು ಈ ಮಾಯನೇ ಚಂದದಪ್ಪ ಅಂತ ಮಾಯದ ಜೊತೆನೇ ನಾವು ಸಂಸಾರ ಮಾಡಾಕತ್ತೀವಿ. ಅಂದರೆ ಅದೇ ಸತ್ಯ ಅಂತ ಅಂದ್ಕೊಂಡು ಹೋಗಕತ್ತೀವಿ.
ಹಂಗೆ ನೋಡಿದ್ರೆ ಭಾಳಷ್ಟು ಶತ್ರು ಇಲ್ಲಿ. ಯಾಕಂದ್ರೆ ಮೋಹ ಇದು. ಮೋಹದಿಂದ ಏನಾಗ್ತದಪ್ಪ ಅಂದ್ರೆ ದುಃಖನೇ ಐತಿ. ಅದಕ್ಕೆ ಪರಮಾತ್ಮ ಜೋಡಿಸ್ಬಿಟ್ಟಿದ್ದಾನೆ ಈ ಮತ್ತು ಮಾಯದಿಂದನೇ ಎಲ್ಲ ತೋರುವಂಥದ್ದಲ್ಲ. ಅದಕ್ಕೆ ಇಲ್ಲಿ ಮಕ್ಕಳು ಅನ್ನುವಂಥದ್ದಾಗಿರ್ಬೋದು, ಈ ಶರೀರ ಅನ್ನುವಂಥದ್ದಾಗಿರ್ಬೋದು, ಮತ್ತು ಹೆಂಡತಿ ಮಕ್ಕಳು ಅನ್ನುವಂಥದ್ದು, ಇವೆಲ್ಲ ಏನದಾವಪ್ಪ ಅಂದ್ರೆ ಮಾಯೆಯಿಂದ ಕೂಡಿದಂಥವು. ಈ ಮಾಯನ್ನು ಜೋಡು ಮಾಡ್ಕೊಂಡಾಗ ಮತ್ತು ನೀನು ಯಾವಾಗ ಉದ್ಧಾರ ಆಗ್ತಿದೆ ಹೇಳ? ಅದಕ್ಕೆ ಗಂಡು ಹೆಣ್ಣಿಗೆ ಮಾಯೆ, ಹೆಣ್ಣು ಗಂಡಿಗೆ ಮಾಯೆ. ಅದೇನು ಒಳ್ಳೆಯದೇನು ಅಂದ್ರೆ ಇಲ್ಲ. ಯಾಕಂದ್ರೆ ನಿನ್ನ ಜನ್ಮವನ್ನು ನಷ್ಟ ಮಾಡಿಬಿಡ್ತದೆ ಈ ಮೋಹ ಅನ್ನುವಂಥದ್ದು. ಈ ಶರೀರವನ್ನು, ಈ ದಿವಸಗಳನ್ನು, ನಿನ್ನ ಆಯುಷ್ಯವನ್ನು, ಅದಕ್ಕೆ ಹೇಳ್ತಾರೆ ಸ್ಲೋ ಪಾಯ್ಸನ್ ಇದ್ದಂಗೆ ಈ ಮೋಹ ಅನ್ನುವಂಥದ್ದು. ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳಿದ್ದಾರೆ ಮಹಾತ್ಮರು. ಏನು ನಾವು ಮೋಹ ಮಾಡ್ತೀವಲ್ಲ ಅದರಿಂದ ಸುಖ ಐತೇನಪ್ಪ ಅಂದ್ರೆ ಸುಖ ಇಲ್ಲ, ಎಲ್ಲವನ್ನು ನುಂಗಿ ಹಾಕಿಬಿಡ್ತದೆ. ನೀನೋ ಒಂದು 4 ಮಾತು ಕೇಳಿದ್ದಿ ಅಂತಂದ್ರೂ ಕೂಡ ಗುರು ಹಾಕಿದ ಆತ್ಮ ಅನಾತ್ಮ ವಿಚಾರಗಳು ನಿನ್ನ ಬುದ್ಧಿಯಲ್ಲಿ ಬಂದರೂ ಕೂಡ ಈ ಮೋಹ ಅನ್ನುವಂಥದ್ದು ನಷ್ಟ ಮಾಡಿಬಿಡ್ತದೆ. ಅದಕ್ಕೆ ಈ ಮನುಷ್ಯ ತನ್ನ ಯಾಕಂತಂದ್ರೆ ಏನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಹುಟ್ಟಿ ಬಂದದಕ್ಕಂದು ಕೂಡ ಅದು ಏನಾಗ್ತದೆ ಸಾರ್ಥಕ ಇರದೇ ಇರುವಂಗೆ ಆಗಿಬಿಡ್ತದೆ ಜೀವನ. ಈ ರೀತಿ ಪರಸ್ತ್ರೀಯರ ಮೋಹದಿಂದಲೇ ಮತ್ತು ರಾವಣ ಆಗಿರ್ಬೋದು, ಕೀಚಕ ಆಗಿರ್ಬೋದು, ಹಲವಾರು ರೀತಿಯಿಂದ ಕೆಟ್ಟು ಹೋಗಿದ್ದಾರೆ. ನಾವು ಇಂದು ನೋಡಿದಾಗ ಇಂದ್ರ ಆಗಿರ್ಬೋದು, ಮತ್ತು ಯಾರು ಚಂದ್ರ ಆಗಿರ್ಬೋದು, ಇವರೆಲ್ಲ ಹೆಣ್ಣಿನಿಂದನೇ ಹಾಳಾಗಿ ಹೋದರು ಅಲ್ಲ. ಯಾವುದೇ ರೀತಿಯಿಂದ ಆ ಸಂಘದಿಂದನೇ ಅವರೆಲ್ಲ ಹಾಳಾಗಿ ಹೋಗ್ತಾರೆ. ಅದಕ್ಕೆ ಈ ರೀತಿ ಪರಸ್ತ್ರೀಯರ ಮೋಹದಿಂದಲೇ ಇವರೆಲ್ಲ ಹಾಳಾಗೋಗಿದ್ದಾರೆ. ಸ್ತ್ರೀಯರ ರೂಪವನ್ನು ಕಂಡು ಇಚ್ಛಯಿಸದೇ ಇರ್ತಕ್ಕಂಥ ನನ್ನ ಮನೋನಿಗ್ರಹವನ್ನು ಕೊಡು ಮತ್ತು ಇಂದ್ರಿಯಗಳ ನಿಗ್ರಹವನ್ನು ಕೊಡಪ್ಪ ಅಂತ ಮಹಾತ್ಮರು ಕೇಳಿಕೊಳ್ತಾರೆ ನೋಡ್ರಿ. ಮತ್ತು ತಾಪ ಒಡರಿ ಕೆಡಿಸದ ಸಾರ ಸುಖವನು ಅಂದ್ರೆ ತಾಪ ಯಾವ 3 ತಾಪಗಳು ಅದಾವ: ಆಧ್ಯಾತ್ಮಿಕ ತಾಪ, ಆದಿಭೌತಿಕ ತಾಪ, ಆದಿದೈವಿಕ ತಾಪ. ಇವು 3 ತಾಪಗಳು ಜನ್ಮ ಜನ್ಮಾಂತರದಲ್ಲಿ ಕಷ್ಟ ಕೊಡ್ತಾವೆ ನಿನಗೆ. ಅದಕ್ಕೆ ಶಂಕರ ನೋಡು ನೀಯನ್ನು ಪರಿಭವದ ಬಾಧೇನು ಕೃಪೆ ಮಾಡು ಬೇಗದುಳ ಅಭಯವಿತ್ತು ಅಂತ ಕೇಳಿದಾರ ಮಹಾತ್ಮರು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರ, ಈ ವಿಚಾರಗಳನ್ನು ಅವರು ಕೇಳ್ತಾ ಇದ್ದಾರೆ. ಮಾಯ ಕರ್ಮದ ಬಾಧೆ, ಕಾಯಕರ್ಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ. ಏಯವಹ ಜನನ ಮರಣದ ಬಾಧೆ, ತಾಪ ಸಮುದಾಯದ ಅತಿ ಬಾಧೆ ಘನವೆನೆಗೆ ಶಂಕರ ಅಂತ ಹೇಳ್ತಾರೆ. ತಾಪ ಸಮುದಾಯದ ಬಾಧೆ ಘನವೆನೆಗೆ ಅಂತ ಹೇಳ್ತಾರೆ. ಈ 3 ತಾಪಗಳು ಅನ್ನುವಂಥದ್ದು ಇದರಿಂದ ಭಾಳಷ್ಟು ತಾಪಗಳು ಅದಾವ. ಈಗ ನೋಡೋಕೆ ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ ಅಂತ ಹೇಳ್ತೀವಲ್ಲ, ಭಾಳಷ್ಟು ದುಃಖಗಳು ಅದಾವೆ. ಈ 3 ಮುಖ್ಯವಾಗಿರುವಂಥದ್ದು ಹೇಳ್ತಾರೆ. ಈ ತಾಪಗಳು ಬಂದು ನನ್ನನ್ನು ಮುತ್ತಿ ಕೆಡಿಸದೇ ಇರ್ತಕ್ಕಂಥ ಶ್ರೇಷ್ಠ ಸುಖವನ್ನು ಕೊಡು. ನನಗೆ ಆ ಸುಖ ಆಯಿತು ಅಂತಂದರೆ ಈ ತಾಪಗಳು ನನಗೇನು ಮಾಡಬಾರ್ದು. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ, ಇನ್ನು 3 ತಾಪಗಳು ಅದಾವಲ್ಲ, ಇವು ನನಗೇನು ಮಾಡಬಾರ್ದು. ಈ ಆಧ್ಯಾತ್ಮಿಕ ದುಃಖ ಅಂತಂದ್ರೆ ಏನರಪ್ಪ ಅಂತಂದ್ರೆ ಈ ಶರೀರಕ್ಕೆ ಬರುವಂಥ ಈ ರೋಗ ರುಜಿನಾದಿಗಳಾಗಿರ್ಬೋದು, ಆಮೇಲೆ ಮನಸ್ಸಿಗೆ ಬರುವಂಥ ದುಃಖಗಳು ಮನಸ್ಸಿಗೆ ಬರ್ತಾವಲ್ಲ. ಈಗೆಲ್ಲರೂ ನಾವು ಶರೀರಕ್ಕೆ ಬಂದಂಥ ದುಃಖವನ್ನೇ ದೊಡ್ಡ ದುಃಖ ಅಂದ್ಕೊಳ್ತೀವಿ. ಆದರೆ ಪ್ರತಿನಿತ್ಯ ಈ ಮನಸ್ಸಿನ ರೋಗದಿಂದನೇ ನಾವು ಭಾಳೆಲ್ಲರೂ ಬಳಲ್ತಾ ಇದ್ದೀವಿ. ಈ ಮನಸ್ಸಿನ ರೋಗ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ನಮ್ಗೆ ಗುರುನೇ ಬೇಕಾಗ್ತದೆ. ಅದಕ್ಕೆ ಈ ಮನಸ್ಸಿನ ಮತ್ತು ಶರೀರದ ಇವೆರಡು ದುಃಖಗಳಿಗೆ ಆಧ್ಯಾತ್ಮಿಕ ದುಃಖ ಅಂತ ಇಲ್ಲಿ ಹೇಳುವಂಥದ್ದು. ಯಾಕಂದರೆ ಎರಡೂ ಭಾಳಷ್ಟು ತೊಂದರೆ ಕೊಡುವಂಥದ್ದು. ಮತ್ತು ಆದಿ ಭೌತಿಕ ಅಂದರೆ ಎದುರುಗಡೆ ಪ್ರಾಣಿ ಪಕ್ಷಿಗಳಿಂದ ಮತ್ತು ಪಂಚಭೂತಗಳಿಂದ ಇವೇನು ದುಃಖ ಕೊಡ್ತಾವಲ್ಲ, ಇವು ಆದಿ ಭೌತಿಕ ದುಃಖ ಅಂತ ಹೇಳಿಸ್ಕೊಡ್ತಾವೆ. ಮತ್ತು ಆದಿ ದೈವಿಕ ಅಂತಂದ್ರೂ ಕೂಡ ಅಲ್ಲಿ ಗ್ರಹಗತಿಗಳ ವಿಚಾರದಲ್ಲಿ ದೇವತೆಗಳಿಂದ ಕೆಲವೊಂದು ಆಗ್ತಾ ಇರುವಂಥ ಒಂದು ದೈವಿಕ ದುಃಖ ಕೂಡ ಇಲ್ಲಿ ಆಗ್ತಾವೆ. ಹೀಗಾಗಿ ಮಹಾತ್ಮರು ಏನು ಹೇಳ್ತಾ ಇದ್ದಾರೆ, ಅವರು ನನಗೆ ಸುಖ ಆಯ್ತು ಅಂತಂದರೆ ಇವು ಯಾವುಗಳಿಂದ ನನಗೆ ಮನಸ್ಸಿನಿಂದ ಆಗಿರ್ಬೋದು, ಶರೀರದಿಂದ ಆಗಿರ್ಬೋದು, ಈ ಪಂಚಭೂತಗಳಿಂದ ಆಗಿರ್ಬೋದು, ಮತ್ತು ಈ ಪ್ರಾಣಿ ಪಕ್ಷಿಗಳಿಂದ ಆಗಿರ್ಬೋದು, ಬೇರೆ ಯಾವುದರಿಂದ ಯಾವುದೋ ಗ್ರಹಗತಿಗಳಿಂದ ಆಗಿರ್ಬೋದು, ಯಾವುದರಿಂದ ನನಗೆ ತೊಂದರೆ ಬರಬಾರ್ದು. ಆ ಥರ ನಂಗೆ ಟಚ್ ಆಗಬಾರ್ದು, ಆ ಕಷ್ಟ ಅನ್ನುವಂಥದ್ದು ನನಗೆ ಆಗಬಾರ್ದು. ಅಂಥದನ್ನು ನನಗೆ ಕೊಡು. ಅದಕ್ಕೆ ಶ್ರೇಷ್ಠ ಸುಖವನ್ನೇ ನಾನು ಬೇಡಕತ್ತೀನಿ. ಅದಕ್ಕೆ ಜಗತ್ತಿನ ಸುಖಗಳು ಭಾಳ ಅದಾವ. ಅವು ಯಾವ್ದ್ರ ಈಗ ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ಇವೆಲ್ಲವುಗಳಲ್ಲಿ
ಇರುವಂಥದಕ್ಕೆ ಏನು ಹೇಳ್ತಾರೆ, ಇವೆಲ್ಲ ಸುಖಗಳು ಲೋಕದಲ್ಲಿರುವಂಥ ಸುಖ ಅಂತೀವಿ ನಾವು. ಇವೆಲ್ಲ ಇರ್ಬೇಕು ನಮಗೆ, ಈ ಜಂಬಾಟ್ಗಳು ಇರ್ಬೇಕು ನಮಗೆ. ಹೆಂಡತಿ ಇರಬೇಕು, ಮಕ್ಕಳು ಇರಬೇಕು, ರೊಕ್ಕ ಇರಬೇಕು, ರೂಪಾಯಿ ಇರಬೇಕು. ಇದಕ್ಕೆ ನಾವೇನು ಇವೆಲ್ಲವುಗಳಿಂದ ನಮಗೆ ಸುಖ ಆಗ್ತಿತ್ತು ಅಂತಂದ್ರೆ ಏನಂತೀವಿ, ಅದಕ್ಕೆ ಲೋಕದ ಸುಖ ಅಂತ ಹೇಳ್ತೀವಿ. ಮತ್ತು ಸ್ವರ್ಗಾದಿ ಲೋಕಗಳಲ್ಲಿ ಆಗ್ತಕ್ಕಂಥ ಸುಖ ಹೆಂಗೈತಪ್ಪ ಅಂತಂದ್ರೆ, ಅಲ್ಲಿ ಸ್ವರ್ಗಾದಿ ಲೋಕಗಳಲ್ಲಿ ಅನುಭವಿಸ್ತಾ ಇರ್ತೀವಲ್ಲ, ಆ ಸುಖಕ್ಕೆ ನಾವೇನು ಹೇಳ್ತೀವಿ, ಪರಲೋಕದ ಸುಖ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಇಹಲೋಕದ ಸುಖ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥ ತ್ರಿತಾಪಗಳಿಂದ ಕೆಟ್ಟು ಹೋಗ್ತದೆ. ಇಹಲೋಕದಲ್ಲಿರುವಂಥ ಸುಖ ಏನಾಗ್ತದೆ, ಈ 3 ತಾಪಗಳಿಂದ ಕೆಡ್ತದದು. ಆಮೇಲೆ ಪರಲೋಕದ ಸುಖ ಅಲ್ಲಿ ಕೂಡ ಅದೇ ಯಾವುದು, ಸಾತಿಶಯ, ಕ್ಷಯ, ಪತನ, ಈ ತ್ರಿತಾಪಗಳಿಂದ ಅಲ್ಲಿ ಕೆಡ್ತದೆ. ಅಲ್ಲಿ ಕೂಡ ತ್ರಿತಾಪಗಳು ಯಾವುದು, ಸಾತಿಶಯ, ಕ್ಷಯ, ಪತನ, ಈ 3ರಿಂದ ಆ ಸ್ವರ್ಗಾದಿ ಸುಖ ಅಲ್ಲಿ ಕೆಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಹೆಚ್ಚಾದ ತಾಪದಿಂದ ಕೆಡದೇ ಇರ್ತಕ್ಕಂಥದ್ದು ಸುಖ ಯಾವುದಂದ್ರೆ ಅನಾತ್ಮವನ್ನು ವಿಚಾರ ಮಾಡುವಂಥದ್ದು. ಅದಕ್ಕೆ ನಾವು ಹೇಳುವಂಥದ್ದು, ಈಗೇನು ಒಂದು 20 ನಿಮಿಷ 40 ನಿಮಿಷ ಏನು ಕುಂತು ಕೇಳ್ತೀವಲ್ಲ, ಇದು ದೊಡ್ಡದು. ಇದು ನಮ್ಗೆ ಅನಿಸ್ತಿರ್ಬೇಕು. ಈಗ ನಮ್ಗೆ ತಕ್ಷಣ ಸ್ವಲ್ಪ ಅನಿಸ್ತದೆ. ಯಾಕಂದರೆ ಕ್ಷಣಿಕ ಸುಖಕ್ಕೆ ನಮ್ಮ ಮರಳಾದಂಥವ್ರು ನಾವಿವತ್ತು ದವಾಖಾನೆಗೆ ತೋರಿಸ್ತೀವಿ, ಆರಾಮಿಲ್ಲ ಅಂತ ತೋರಿಸ್ತೀವಿ. ಪಾಪ ಅವ್ರು 5 ದಿವಸ ಕೋರ್ಸ್ ಕೊಟ್ಟಿರ್ತಾರೆ, ಇಷ್ಟು ಗುಳಿಗೆ ತೊಗೊಂಡ್ರೆ 5 ದಿವಸದ್ದು ಅಂತೇಳಿ, ಅಥವಾ 3 ದಿವಸದ್ದು ಅಂತ ಕೊಟ್ಟಿರ್ತಾರೆ. ನಾವಿವತ್ತು ಒಂದು ಗುಳಿಗೆ ತೊಗೊಂಡ್ರೆ ಮುಂಜಾನೆ ಆರಾಮಾಗಿ ಬಿಡ್ಬೇಕು ನಮಗೆ. ಮತ್ತು ಆರಾಮ ಆಗಲಿಲ್ಲ ಅಂದ್ರೆ ನೋಡಿರಿ, ನಿನ್ನೆ ತೊಗೊಂಡಿನಿ ಗುಳಿಗೆ ಆರಾಮನೇ ಆಗಿಲ್ಲ ರೀ, ಆ ಡಾಕ್ಟ್ರಿ ಏನ್ರಿ ಬೇರೆ ಡಾಕ್ಟ್ರ್ ಹತ್ರ ಹೋದ್ರಾಯ್ತು, ಕಡಿಮೆನೇ ಆಗಿಲ್ಲ, ನಿನ್ನೆ ತೊಗೊಂಡಿನಿ ಅಂದ್ರೆ ಹೆಂಗೆ ರೀ ಆಗ್ತದೆ ಅದು ಕಡಿಮೆ? ಅಂಥ ಬುದ್ಧಿ ಉಳ್ಳಂಥವ್ರು, ಕ್ಷಣಿಕವಾಗಿರುವಂಥ ಭಾವನೆ ಉಳ್ಳಂಥವ್ರು. ಅದಕ್ಕೆ ಒಂದು ಸ್ವಲ್ಪ ತಾಳ್ಮೆಯಿಂದ ಏನೂ ಆಗಲ್ಲ ಅಂಥೇಳಿ 3 ದಿವಸ ಅದು ಕಂಪ್ಲೀಟ್ ಆ ಡಾಕ್ಟ್ರಿ ಹೇಳ್ದಂಗೆ ತೊಗೊಂಡ್ರೆ ವಾಸಿ ಆಗ್ತದೆ, ಹೌದಲ್ಲ? ಅದ್ರಾಗ ನಾವು ಇಹಲೋಕದ ಆನಂದ ಅದು ಸುಖ ಅಂದ್ಕೊಂಡಿವಿ, ಪರಲೋಕದ ಆನಂದ ಸುಖ ಅಂದ್ಕೊಂಡಿದ್ದೀವಿ. ಆದರೆ ಇವು 3 ಕೆಟ್ಟು ಹೋಗುವಂಥ ಸುಖಗಳು. ಆದರೆ ಆತ್ಮ ಅನಾತ್ಮ ವಿಚಾರ ಮಾಡುವಂಥದ್ದು ನೋಡ್ರಿ, ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತಂದಾಗ ನಾವು ಎಚ್ಚರಾಗಿ ಬಿಡ್ಬೇಕು, ಭಾಳ ಎಚ್ಚರಾಗಿ ಬಿಡ್ಬೇಕು. ಅದಕ್ಕೆ ನಾವು ಏನು ಮಾಡಿದರೂ ಕೂಡ, ಏನು ಬಿಟ್ಟರೂ ಕೂಡ ನೋಡ್ರಿ, ಅಲೆಕ್ಸಾಂಡ್ರ್ ಏನು ಮಾಡ್ಯದ, ಇಡೀ ಜಗತ್ತನ್ನೆಲ್ಲ ಗೆದ್ದುಬಿಟ್ಟ. ಗುರುಗಳು ಹೇಳಿದ್ರು, ನೋಡಪ್ಪ ಇಷ್ಟೆಲ್ಲ ಗಳಿಸ್ತಿದೆ, ನಿನಗೆ ತಿನ್ಬೇಕಂತ ಆಯುಷ್ಯನೇ ಇಲ್ಲ ಅಂದ್ರೆ ಅವರು. ಯಾಕೆ ಇಷ್ಟೆಲ್ಲ ಎಷ್ಟು ದೇಶಗಳನ್ನು ಗೆಲ್ಲುತ್ತಿದೆ? ಯಾಕಂದ್ರೆ ಮಹಾತ್ಮರಿಗೆ ನೋಡ್ರಿ, ಇವರೆಲ್ಲ ಸಂಸಾರದಾಗ ಬಡ್ದಾಡಿ ಮಾಡ್ತಿರ್ತಾವಲ್ಲ, ಅವ್ರು ನೋಡಿಬಿಟ್ಟು ಛೇ ಅಂತಂತಾರೆ. ಅವ್ರು ಏನು ಬಡ್ದಾಡ್ತಾವ, ಬಡ್ದಾಡಬಾರ್ದಂತಲ್ಲ, ಆದ್ರೆ ಅವಶ್ಯಕತೆ ಇರದೇ ಇದ್ದರೂ ಕೂಡ ಬಡ್ದಾಡುವಂಥದ್ದು ಜೀವ, ಅದರಲ್ಲೇ ಮನಸ್ಸು ಇಟ್ಟಿರ್ತಾವೆ ನೋಡ್ರಿ. ಸಾಯವ್ರಿಗೆ ಬೇರೆ ವಿಚಾರಗಳೇ ಇರೋಂಗಿಲ್ಲಲ್ಲ, ಅವನ್ನು ನೋಡಿ ಛೇ ಅಂತ ಹೇಳ್ತಾರೆ. ಅಷ್ಟು ದೇಶಗಳನ್ನು ಗೆದ್ದುಕೊಂಡು ಬಂದರೂ ಕೂಡ ಒಬ್ಬ ಸ್ವಾಮೀಜಿ ಸದ್ಗುರು, ಆ ಸದ್ಗುರು ನೋಡಿಬಿಟ್ಟು ನಗ್ತಿದ್ದ. ಅಲೆಕ್ಸಾಂಡ್ರನ ಭಾವಕ್ಕೆ ನೋಡಿಬಿಟ್ಟು ಎಂಥ ಒಂದು ಮನಸ್ಥಿತಿ ಐತಪ್ಪ. ಅದಕ್ಕೆ ಒಂದು ಮಾತು ಹೇಳ್ದೆ, ಅಲ್ಲಪ್ಪ ಇದೆಲ್ಲ ಗೆದ್ದುಕೊಂಡು ಬಂದಿಯಲ್ಲ, ಆದರೆ ಇದೆಲ್ಲ ನೀನು ಅನುಭವಿಸಲ್ತಾನ, ಇದನ್ನೆಲ್ಲ ಉಪಭೋಗ ಮಾಡಲ್ತಾನ ಇರ್ತೀಯನು? ಇನ್ನು ನೀ ಗಳಿಸಿದಷ್ಟು ಭಾಳಷ್ಟು ಐತೆ, ಆದ್ರೆ ನಿನ್ನ ಆಯುಷ್ಯನೇ ಕಡಿಮೆ ಐತಲ್ಲೋ ಅಂತಂದ್ರೆ ಅವರು. ಹಿಂಗೆ ಹೇಳ್ತಾನೆ ಬಿಡು, ಏನು ಮಾಡ್ತಾನೆ, ಹಿಂಗೆ ಹೇಳ್ತಾನೆ, ಈ ಸಾಧುಗೆ ಏನು ಕೆಲಸ ಅದು, ಹಿಂಗೆ ಹೇಳ್ಕೊತ ಕುಂದಿರ್ತಾನಂತ ಆತನ ಮನಸ್ಸು ಆತನ ಮಾತು ಅಲಕ್ಷ್ಯ ಮಾಡಿ ಹೋಗ್ಬಿಟ್ಟ. ಒಂದು 4-5 ದಿವಸದಾಗ ಆತಗೆ ಹುಷಾರಿರ್ಲಾರ್ದಂಗೆ ನೆಲಕ್ಕೆ ಬಿದ್ದುಬಿಟ್ಟ. ಆವಾಗ ಅನಿಸ್ತು, ಸಾಧು ಹೇಳಿದ್ದು ಎಷ್ಟು ಕರೆಕ್ಟ್ ಐತೆ, ನಾನು ಆತನ ಮಾತೇ ಅಲಕ್ಷ್ಯ ಮಾಡಿದೆ ಅಂತಂದ. ಎಲ್ಲ ಡಾಕ್ಟ್ರುಗಳು ಬಂದು ಪರೀಕ್ಷೆ ಮಾಡಿದರು, ವಾಸಿ ಆಗಲಿಲ್ಲ. ಆಸ್ತಿ ಅಂತಸ್ತು ತೊಗೊಂಡು ಏನು ಮಾಡ್ತೀರಿ? ಏನಾರು ಆಯ್ತದಗ ಎಷ್ಟು ದೇಶಗಳನ್ನು ಗೆದ್ದ, ಯಾವುದಕ್ಕೆ ಉಪಯೋಗ ಬಂತು? ಅಳೋದು ತಪ್ಪಲಿಲ್ಲ ಹೋಗೋ ಟೈಮ್ನಲ್ಲಿ. ಅದಕ್ಕೆ ಹೇಳ್ತಾರೆ, ಯಾರು ಇದನ್ನು ಮಾಡ್ಕೊಳಂಗಿಲ್ಲ, ಕೊನೆಗಾಲದಲ್ಲಿ ಹತ್ಕೊಂತ ಹೋಗೋದೇ, ಒಂದು ಒಳ್ಳೆ ಭಾವ ಬರೋಂಗಿಲ್ಲ, ಹಿತವಚನ ಬಾಯಿಂದ ಬರೋಂಗಿಲ್ಲ ಅಲ್ಲಿ. ಅವಾಗ ಅಷ್ಟೆಲ್ಲ ಗಳಿಸಿದ ಏನಾದ್ರು ಉಪಯೋಗ ಬಂತ ಅಲ್ಲಿ? ಏನು ಬರಲಿಲ್ಲ. ಕೊನೆಗೆ ಭಾಳ ದುಃಖ ಆಯ್ತತಗೆ. ಏನೋ ಪುಣ್ಯದ ಕೆಲಸಗಳನ್ನು ಮಾಡಿದ್ನೇನಂದ್ರೆ ಪುಣ್ಯದ ಕೆಲಸಗಳೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅಂದ ಮಹಾತ್ಮರ ವಾಕ್ಯ ನೆನಪಿಗೆ ಬಂತು, ಕರೆಕ್ಟ್ ಅದ. ಈಗ ನಾನು ಏನು ಮಾಡ್ಕೊಳಕ್ಕೂ ಈಗ ನನಗೆ ಟೈಮ್ ಇಲ್ಲ ನೋಡ್ರಿ. ಏನಾರ ಕೊನೆಗಾಲದಲ್ಲಿ ಮಾಡ್ಕೋತೀವಿ ಅಂದ್ರೆ ಆಗ್ತದೇನು? ನಮಗೆ ಸಮಯ ಇರ್ತದೇನೋ ಕೊನೆಗಾಲದಲ್ಲಿ ಅಂದರೆ ಇರೋಂಗಿಲ್ಲ. ಎಲ್ಲ ಕಳ್ಕೊಂಡು ಬಿಟ್ಟಿವಿ, ಮುಗಿದೋಯ್ತು. ಒಂದೊಂದು ದಿವಸನೂ ನಿನ್ನ ಆಯುಷ್ಯದಿಂದ ಜಾರಿ 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 ಹೋದವು. ನನ್ನ ಆಯುಷ್ಯ
ಆ ಆಯುಷ್ಯದಿಂದ ನನ್ನ ಆಯುಷ್ಯದಲ್ಲಿ ಒಂದು ದಿವಸಗಳು ಒಂದೊಂದು ಕ್ಷಣಗಳು ಹೋಗ್ತಾ ಇದ್ದಾವನ್ನುವಂಥ ಬುದ್ಧಿನೇ ನಮಗಿಲ್ಲ. ಇದು ಅಜ್ಞಾನ. ಏನು ನಷ್ಟ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು. ಯಾಕಂದ್ರೆ ಆಯುಷ್ಯನೂ ಕಡಿಮೆ ಆಗ್ತಾ ಇದೆ, ಶರೀರನೂ ಕ್ಷೀಣ ಆಗ್ತಾ ಬರ್ತಾ ಇದೆ. ಆದರೂ ಇದನ್ನು ತಿಳ್ಕೊಳ್ಳುವಂಥ ಹಂಬಲ ನಮಗಿಲ್ಲಲ್ಲ. ಇದು ಎಷ್ಟು ಅನರ್ಥ ಆಗ್ತದೆ. ಬೇಕಾದಷ್ಟಿತ್ತು, ದುಡ್ಡು ಸಂಪಾದನೆ ಮಾಡಿದ್ದ, ದುಡ್ಡು ಎದಕ್ಕೆ ಬಂತು, ಎದಕ್ಕೂ ಬರಲಿಲ್ಲ. ಕೊನೆಗೆ ಆತ ಹೇಳ್ದ, ಖರೆ ಮಹಾತ್ಮರು ಹೇಳಿದಂಥದ್ದು ಭಾಳ ಕರೆಕ್ಟ್ ಐತಪ್ಪ, ನಾನು ತಪ್ಪು ಮಾಡಿಬಿಟ್ಟೆ. ಯಾವ ದಾನ ಧರ್ಮ ಮಾಡಲಿಲ್ಲ, ಮಹಾತ್ಮರು ವಾಕ್ಯ ಕೇಳಿಲ್ಲ, ಏನೂ ಮಾಡಲಿಲ್ಲ ನನಗೆ. ಅದಕ್ಕೆ ಡಾಕ್ಟ್ರುಗಳು ಎಲ್ಲರೂ ಇದ್ದರು. ಒಂದು ಮಾತು ಹೇಳ್ದ, ಇನ್ನು ಆಯಿತು ಉಳಿಯಂಗಿಲ್ಲ ಅಂತಂದ್ರು ಡಾಕ್ಟ್ರುಗಳು. ಇನ್ನೂ ಒಂದು ಅರ್ಧ ಗಂಟೆ ಇರ್ತಿದ್ದೇನೋ, 1 ಗಂಟೆ ಇರ್ತಿದ್ದೆ ಅಷ್ಟೇ, ನೀನು ಉಳಿಯಂಗಿಲ್ಲಪ್ಪ ಅಂದ್ರೆ ಅಂದ್ಗಡೆ ಆತ ಹೇಳ್ದ, ಇನ್ನು ಉಳಿಯಂಗೇ ಇಲ್ಲಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ, ಏನು ಮಾಡಿದ್ರು ಕೂಡ ಇನ್ನು ನಡೆಯಂಗಿಲ್ಲ, ಇನ್ನು ಹೋಗಬೇಕು. ಅದಕ್ಕೆ ಹೇಳ್ದತ್ತ, ನೋಡಪ್ಪ ಒಂದು ಮಾತು ಹೇಳ್ತೀನಿ ನಿಮ್ಗೆ, ನಾನು ಎರಡೂ ಕೈ ಹೊರಗೆ ಹಾಕಿಬಿಡ್ರಿ. ಯಾಕಂದ್ರೆ ಅವರು ಬಟ್ಟೆಯಲ್ಲಿ ಸುತ್ತಿ ಕಟ್ಟಿ ಒಯ್ದು ಸ್ಮಶಾನಕ್ಕೆ ಹೋಯ್ತಿದ್ರಂಥವ್ರು. ಆ ಬಟ್ಟೆ ಒಳಗೆ ಸುತ್ತಿ ಬಾಕ್ಸ್ದಾಗ ಇಟ್ಟು ಹೊತ್ಕೊಂಡು ಹೋಗೋರಂತ. ಅವ್ರು ಹೇಳಿದ್ರಂತ, ನನ್ನ ಕೈಗೆ ಬಟ್ಟೆ ಕಟ್ಟಬೇಡ್ರಪ್ಪ, ಬಾಕ್ಸ್ದಲ್ಲಿ ಕೂಡ ಬಾಕ್ಸ್ ಒಂದು ಸ್ವಲ್ಪ ತೆಗೆದು ಬಿಡ್ರಿ, 2 ಕೈಗಳನ್ನು ಹೊರಗೆ ಹಾಕ್ರಿ ಅಂದ್ರಂತ. ಯಾಕಂದ್ರಂತ, ನೋಡು ಜಗತ್ತಿನೊಳಗೆ ಎಲ್ಲ ದೇಶಗಳನ್ನ ಗೆದ್ದೆ, ರೊಕ್ಕ ರೂಪಾಯಿ ಎಲ್ಲ ಮಾಡಿಕೊಂಡೆ, ಆಸ್ತಿ ಸಂಪತ್ತು ಐತಿ, ಎಲ್ಲಷ್ಟು ಐತೆ. ಆದರೆ ನಾನು ದಾನ ಧರ್ಮ ಮಾಡಲಿಲ್ಲ, ಮಹಾತ್ಮರ ವಾಕ್ಯ ಕೇಳಿಲ್ಲ, ಏನು ಈ ಕೈಯಿಂದ ಏನು ಮಾಡೇ ಇಲ್ಲ ನಾನು ಅಂಥ ಕೆಲಸಗಳನ್ನು. ಅದಕ್ಕೆ ಹೋಗುವಾಗ ಯಾವ ಪುಣ್ಯವನ್ನು ಸಂಪಾದನೆ ಮಾಡಲಿಲ್ಲ, ಗುರುವಾಕ್ಯಗಳನ್ನು ತೊಗೊಳ್ಳಿಲ್ಲ, ಏನು ಮಾಡಲಿಲ್ಲ, ನಾನು ಬರೀ ಕೈಲಿ ಹೊಂಟೀನಿ. ಅದಕ್ಕೆ ನಾನು 2 ಬರೀ ಕೈಲಿ ಎಲ್ಲ ಸಂಪಾದನೆ ಮಾಡಿಕೊಂಡ್ರು ಕೂಡ ಏನನ್ನು ತೊಗೊಂಡು ಹೋಗದೆ ಹೋಗ್ತಾ ಇದ್ದಾನ ಅಂತ ಹೇಳಿಬಿಟ್ಟು ಜಗತ್ತಿನ ಜನರಿಗೆ ಗೊತ್ತಾಗಲಿ. ಅದಕ್ಕೆ ನಾನು 2 ಕೈ ಬರೀ ಕೈ ಕೆಳಗೆ ಬಿಡ್ರಪ್ಪ ಅಂದ್ರೆ ನೋಡ್ರಿ, ಆ ಒಂದು ಮೆಸೇಜ್ ಜನರಿಗೆ ಹೋಗಲಿ. ಈ ರೀತಿಯಾಗಿ ಹೇಳಿದರು ಅಲೆಕ್ಸಾಂಡರ್. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ ಮಹಾತ್ಮರು. ಇದು ಯಾಕಂತಂದ್ರೆ ಈ ರೀತಿಯಾಗಿ ನನಗೆ ಯಾವುದೇ ಆಗಲಿ, ಇದು ಈ ಮೋಹ ಅನ್ನುವಂಥದ್ದು ನನ್ನನ್ನು ನಷ್ಟ ಮಾಡಿಬಿಡ್ತದಪ್ಪ. ಅದಕ್ಕೆ ಇದರಿಂದ ನನಗೆ ಬಿಡಿಸಿ ದೇವ ಪರಸ್ತ್ರೀಯರ ರೂಪವನ್ನು ಇಚ್ಛೆ ಮಾಡದ ಇರುವಂಥ ಇಂದ್ರಿಯಗಳನ್ನು ಇದನ್ನೆಲ್ಲ ಕೊಡು. ಆಮೇಲೆ ತಾಪ ಒಡೆದಿ ಕೆಡಿಸಿದ ಸಾರ ಸುಖವನ್ನು, ಅಂದರೆ ಇಂಥ ತಾಪಗಳು ನನಗೆ ಬರಬಾರ್ದು. ಸುಖ ಅಂತಂದಾಗ ಅದಕ್ಕೆ ಈ ಲೋಕದಲ್ಲಿ ಕ್ಷಣಿಕವಾಗಿರುವಂಥ ಸುಖ ಐತೆ, ಸ್ವರ್ಗಾದಿ ಸುಖ ಅಂದರೂ ಕೂಡ ಅದು ಕೂಡ ಸಾತಿಶಯ ಕ್ಷಯ ಪತನ 3 ದುಃಖಗಳಿಂದ ಕೂಡಿದಂಥದ್ದು ಐತೆ. ಅದಕ್ಕೆ ಆತ್ಮ ಅನಾತ್ಮ ವಿಚಾರವನ್ನು ಮಾಡಿ ಅದರಿಂದ ಉತ್ಪತ್ತಿ ಆಗ್ತಾ ಇರುವಂಥ ಸುಖ ಯಾವುದು? ಯಾವುದಂದ್ರೆ ಮಜ್ಜಿಗೆ ಹಿಂಗೆ ಕಟ್ಟದಾಗ ಬೆಣ್ಣೆ ಬರ್ತದಲ್ಲ, ಅದ್ರಂಗೆ ಇಲ್ಲಿ ಕೂಡ ನಾವು ಮಜ್ಜಿಗೆ ಮಾಡ್ಬೇಕಾಗ್ಯದ. ಎಂಥ ಮಜ್ಜಿಗೆ? ಆತ್ಮ ಅನಾತ್ಮದ ಒಂದು ಮಜ್ಜಿಗೆ ಮಾಡಬೇಕಾಗ್ಯದ. ಹಿಂಗೆ ಕಟಿಬೇಕಾಗ್ಯದ. ಕಟ್ಟಿದಾಗ ಏನು ಬರ್ತದ ಅಂದಾಗ ಅಲ್ಲಿ ನಿನಗೆ ಒಂದು ತತ್ವದ ವಿಚಾರ ಗೊತ್ತಾಗ್ತದೆ. ನಿನಗೆ ಯಾವುದು ಸತ್ಯ ಅನ್ನುವಂಥದ್ದು ಪರವಸ್ತು ಗೊತ್ತಾಗ್ತದೆ. ನಿನಗೆ ಪರವಸ್ತು ಎದರಿಂದ ಗೊತ್ತಾಯಿತು? ಆತ್ಮ ಅನಾತ್ಮ ಅನ್ನುವಂಥ ಮಜ್ಜಿಗೆ ಕಟ್ಟಿಯೋದ್ರಿಂದ ಆ ಬೆಣ್ಣೆ ಬರ್ತದೆ ನೋಡ್ರಿ, ಅದ್ರಂಗೆ ಆ ಸುಖ ಬರ್ತದೆ, ನಿನಗೆ ಗೊತ್ತಾಗ್ತದೆ ನಿನಗೆ. ಇಲ್ಲಾಂದ್ರೆ ಆಗಂಗಿಲ್ಲ. ಕೇಳಿಕೇಸಿ ಆಯ್ತಪ್ಪ, ಒಂದು ಅರ್ಧ ಗಂಟೆ ಕೇಳಿದೀನಿ ರೀ ಬಿಟ್ಟಿನ ಅಂದ್ರಲ್ಲ, ಇವು ಮೆಲಕ್ಕೆ ಹಾಕಬೇಕು. ದನಗಳು ಮೇವುಗಳು ಬಾಯಾಗಿ ಇಟ್ಕೊಂಡು ಮೆಲಕ್ಕೆ ಹಾಕ್ತಾವೆ ನೋಡ್ರಿ, ಹಂಗೆ ಮೆಲಕ್ಕೆ ಹಾಕ್ಬೇಕಿದು. ಇದೇ ಚಿಂತನದಾಗಿರ್ಬೇಕು, ಇದೇ ಗುಂಗಿನಾಗಿರ್ಬೇಕು, ಅಂದಾಗ ಇದು ದಾರಿ ಆಗ್ತದೆ, ಇದು ಸುಲಭ ಆಗ್ತದೆ. ಇಲ್ಲಾಂದ್ರೆ ಇಲ್ಲ ಅದು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಆಗ್ತಕ್ಕಂಥ ಸುಖ ಯಾರು ಗುರುಶಾಸ್ತ್ರಗಳಿಗೆ ಶರಣು ಹೋಗಿ ತನ್ನ ಸ್ವರೂಪವನ್ನು ತಿಳಿತಾರೋ ಅಂಥವರು ನೋಡ್ರಿ, ಇದು ದೊಡ್ಡ ಆನಂದ ಆಗುವಂಥದ್ದು. ಯಾರು ಗುರುಶಾಸ್ತ್ರಗಳಿಗೆ, ಅದಕ್ಕೆ ಗುರು ಮತ್ತು ಶಾಸ್ತ್ರ ಅಂತ ಯಾಕೆ ಇಟ್ಟಾರಂದ್ರೆ ಬರೀ ಗುರು ಅಂತ ತೊಗೊಳಂಗಿಲ್ಲ. ಯಾಕಂದ್ರೆ ಗುರುಗಳು ಭಾಳಷ್ಟು ಜನ ಅದಾರ. ಗುರುಗಳು ಅಂತಂದ್ರೆ ಭಾಳಷ್ಟು ಅದಾರ ನೋಡ್ರಿ. ಎಲ್ಲ ಗುರುಗಳು ನಾ ಗುರುಗಳು ನೀ ಗುರುಗಳು ಅಂತಾರೆ. ಅದಕ್ಕೆ ಯಾಕಂದರೆ ಬೇರೆ ಬೇರೆ ನೌಕರಿಗಳಿಗೆ ಒಂದು ಕ್ವಾಲಿಫಿಕೇಷನ್, ಇಷ್ಟು ಓದಿರ್ಬೇಕಪ್ಪ, ಇಷ್ಟು ಬರೆದಿರಬೇಕು, ಇಂಥವ್ರಿಗೆ ಮಾತ್ರ ಈ ನೌಕರಿ ತೊಗೋತೀವಿ ಅಂತಾರೆ. ಆದ್ರೆ ಗುರುಗಳಿಗೆ ಯಾವ ಕ್ವಾಲಿಫಿಕೇಷನ್ ಇಲ್ಲ. ಹೀಗಾಗಿ ಇಂಥ ಗುರುಗಳ ಮಧ್ಯೆ ಒಳ್ಳೆ ಇರುವಂಥ ಗುರುಗಳು ಕೂಡ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತು ಎಲ್ಲರೂ ಹಂಗಾದಾರನ್ನಂತ ತಿಳ್ಕೊಂಡ್ಬಿಡುವಂಥ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಎಲ್ಲೋ ಇರ್ತಾರೆ, ಎಲೆ ಮೇರೆ ಕಾಯಿ ಹಂಗೆ ಇಲ್ಲ ಅಂತಲ್ಲ, ಅವಾಗೂ ಇದ್ದರು ಈಗೂ ಅದಾರ. ಬಿಳಿ ಬಟ್ಟೆಗೂ ಅದಾರ, ಕಾವಿ ಬಟ್ಟೆಗೂ ಅದಾರ, ಇಲ್ಲಂತಿಲ್ಲ. ಎಲ್ಲ ಮಹಾತ್ಮರು ಈಗೂ ಇದ್ದಾರೆ. ಆದ್ರೆ ಹಿರದೇ ಇರುವಂಥವನು ಅದಾರ. ಏನು ಗೊತ್ತಿರ್ಲಾರ್ದ ಬರೀ ಮೈ ಮೇಲೆ ಕಾವಿ ಬಟ್ಟೆ ಹಾಕ್ಕೊಂಡಂಥವ್ರು ಅದಾರ. ಎಲ್ಲ ತಿಳ್ಕೊಂಡಂಥ ಮಹಾತ್ಮರು ಅದಾರ.
ಅದಕ್ಕೆ ಯಾವ ನಾವು ಗುರು ಅಂತ ಅನ್ಸ್ಕೊಳಕ್ಕೆ ಯಾವ ಕ್ವಾಲಿಫಿಕೇಷನ್ ಇಲ್ಲಿಲ್ಲ. ಹಾಗಾಗಿ ತಿಳಿಯುವಂಥ ಶಿಷ್ಯನೇ ಅದನ್ನು ನೋಡಿಕೊಂಡು ವಿಚಾರ ಮಾಡಿಕೊಂಡು ಅಥವಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಕೊಂಡು ಅವರಿಗೆ ನೀ ಶರಣಾಗತನಾದಿ ಅಂದರೆ ನೀ ಉದ್ಧಾರ ಆಗಿಬಿಡ್ತಿ ಈ ಜಗತ್ತಿಗೆ ಬಂದ ಮೇಲೆ. ಈ ಜಗತ್ತಿಗೇನು ಬಂದಿಯಲ್ಲ, ನೀನು ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನ ಆಗ್ಬೇಕು. ಅಂದಾಗ ನಿನಗೆ ಕೆಲಸ ಆಗ್ತದ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ನಿನ್ನ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡು ಸ್ವಸ್ವರೂಪವನ್ನು ತಿಳ್ಕೊಂಡದ್ದೇ ಆದ್ರೆ ಅದೇನು ಐತಿ ಆ ಸುಖ ಐತಲ್ಲ, ಆ ಸುಖ ಯಾವ ತಾಪದಿಂದಲೂ ಕೆಡುವಂಥದ್ದಲ್ಲ. ಅರ್ಥ ಆಯ್ತಲ್ಲ? ಈ ಸುಖ ಅನ್ನುವಂಥದ್ದು ಯಾವ ತಾಪಗಳನ್ನು ಹೋಗ್ಬಿಡ್ತಾವ. ತಾಪಗಳು ನಿನಗೇನು ಮಾಡಂಗಿಲ್ಲ ಈ ಸುಖವನ್ನು ಪಡ್ಕೊಂಡೆ ಅಂದ್ರೆ. ಮತ್ತೀಗ ನಾವು ಎಂಥದ್ದು ಮಾಡಾಕತ್ತೀವಿ ಈಗ? ಶ್ರವಣ ನೋಡ್ರಿ, ಮನನ ನಿಧಿಧ್ಯಾಸ. ನಾವು ಈ ದಾರಿಗೆ ಬಂದೀವಿ ಅಂದ್ರೆ ಭಾಳ ಮುಂದದೀವಿ, ಭಾಳ ಮೇಲ್ಮಟ್ಟದಾಗ ಅದೀವಿ ಅಂತ ತಿಳ್ಕೊಳ್ಬೇಕು. ಇದರಿಂದ ಬಂದಂಥದ್ದು ಖಂಡಿತ ಈ ಒಂದು ಶ್ರವಣ ಮನನ ನಿಧಿಧ್ಯಾಸನದಿಂದ ಖಂಡಿತ ಪರವಸ್ತುವಿನ ಜ್ಞಾನ ಅಂತೂ ಹಾಗೇ ಆಗ್ತದೆ, ಇಲ್ಲ ಅಂತಿಲ್ಲ. ಅದಕ್ಕೆ ತನ್ನನ್ನು ತಾನು ಯಾವಾಗ ತಿಳ್ಕೊಳ್ತಾನ, ಆವಾಗ ತನ್ನನ್ನು ತಾನು ತಿಳ್ಕೊಂಡು ಯಾವಾಗ ಆತಗೆ ತನ್ನ ಸ್ವರೂಪವನ್ನು ಯಾವಾಗ ತಿಳ್ಕೊತಾನೆ ಆ ಸುಖ ಪ್ರಾಪ್ತಿ ಆಗ್ತದೆ. ಅದಕ್ಕಿಂತ ಜಗತ್ತಿನೊಳಗೆ ಹೆಚ್ಚಿನ ಸುಖ ಐತೆ ಅಂದರೆ ಯಾವುದೇ ಇಲ್ಲ. ಎಲ್ಲ ಸುಖಗಳು ಇದ್ರಾಗ ಅಂತರ್ಗರ್ಭಿತವಾಗಿರ್ತಾವ ಹೊರತಾಗಿ ಈ ಸುಖಕ್ಕಿಂತ ಬೇರೆ ಯಾವ ಸುಖನೂ ಇಲ್ಲ. ಈ ಸುಖವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆತ್ಮಸ್ವರೂಪ. ಇದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಮತ್ತು ನನ್ನ ಸ್ಮೃತಿ ರೂಪದಿಂದ ಇದು ಇರಲಿ ಅಂತ ಬೇಡ್ಕೊಂಡಿದ್ದಾರೆ. ಈ ಮನಸ್ಥಿತಿ, ಈ ಒಂದು ಸ್ವರೂಪದ ಜ್ಞಾನ ಮತ್ತು ಆತ್ಮಸ್ವರೂಪದ ಒಂದು ಭಾವ ಯಾವತ್ತೂ ನನ್ನಲ್ಲಿ ಇರಲಿ ಅಂತ ಇದನ್ನು ಕೊಡಪ್ಪ ಅಂತ ಬೇಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಯಾವ ತಾಪದಿಂದಲೂ ಕೆಡ್ತಕ್ಕಂಥ ಇರುವಂಥ ಸುಖ ಯಾವುದಂದ್ರೆ ಆತ್ಮಸುಖ. ಇದನ್ನು ನನಗೆ ಕೊಡಪ್ಪ ಅಂತ ಕೇಳಿಕೊಳ್ತಾರೆ. ಮತ್ತು ಕಾಪಟ್ಯವಿಲ್ಲದ ಆಶ್ರಮ ಧರ್ಮರತಿಯನ್ನು ನೋಡ್ರಿ, ಎಂಥ ಒಂದು ಅದ್ಭುತ ಅದಾವ ಆ ವಿಚಾರಗಳು. ಭಾಳಷ್ಟು ಅದಕ್ಕೆ ಕ್ರಮಶಾಸ್ತ್ರ ಅನ್ನುವಂಥದ್ದು. ಈಗ ಏನು ಕಪಟತನದ ಭಾವ ಉಂಟಾಗದ ಆಶ್ರಮದ ಒಂದು ಪ್ರೇಮವನ್ನು ಕೊಡು ನನಗಂತ ಕೇಳ್ಕೊತಾ ಇದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವು 4 ಏನದಾವ ಆಶ್ರಮಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಇವು 4 ಆಶ್ರಮಗಳು. ಲಗ್ನ ಆಗದೆ ನೋಡ್ರಿ, ಪರಸ್ತ್ರೀಯರನ್ನು ಮನಸ್ಸಿನಲ್ಲಿಯೂ ಸಹ ನೆನೆಸಬಾರ್ದು. ಲಗ್ನ ಆಗಿರಂಗಿಲ್ಲ, ಮನಸ್ಸಿನಲ್ಲಿ ಪರಸ್ತ್ರೀಯರನ್ನು ಸ್ವಲ್ಪ ನೆನೆಯದೆ ಮತ್ತು ತನ್ನ ವೇದ ಅಧ್ಯಯನ ವೇದ ಅಧ್ಯಯನ ರೂಪ ಅಭ್ಯಾಸ ಮಾಡುವಂಥದ್ದು. ಯಾವುದು ಮನಸ್ಸಿನಲ್ಲಿ ನೆನೆಯದೆ ವೇದದ ಅಭ್ಯಾಸ ಏನು ಮಾಡ್ತಕ್ಕಂಥದ್ದು ಏನಿರ್ತದೆ ಅದು ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳಿಸ್ಕೊಳ್ತದೆ. ಇದು ಗಳಿಸ್ಬೇಕು ಮಾಡಬೇಕು ಅಂತ ಅನ್ನೋದಿರ್ತದನ, ಐಷಾರಾಮಿ ಜೀವನ ಮಾಡ್ಬೇಕು ಅನ್ನೋದಿರ್ತದನ. ಸನ್ಯಾಸಿಗೆ ಬರೀ ಭಿಕ್ಷೆ ಬೇಡ್ಬೇಕಾದ್ರೆ ಅದು ಇದು ಕೇಳಬಾರ್ದಂತ ಐತೆ. ಅದು ಬರೀ ಸನ್ಯಾಸಿಗೆ ಭಿಕ್ಷೆವೇ ಚಂದ ಅಂತ ಹೇಳಿದ್ದಾರೆ ಅವರು. ಸನ್ಯಾಸಿ ಹಾಕ್ಕೊಂಡು ನಾನು ಐಷಾರಾಮಿ ಜೀವನ ಮಾಡ್ತೀನಿ ಅನ್ನುವಂಥದ್ದು ಇರಂಗಿಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾರ, ವೇದ ಅಧ್ಯಯನ ಅಂದ್ರೆ ಈ ಜ್ಞಾನವನ್ನು ಪಡ್ಕೊಳ್ಬೇಕು. ಅದೇ ಜ್ಞಾನದ ಒಂದು ಸಂಪೂರ್ಣವಾದಂಥ ಒಂದು ಚಿಂತನ ಮಂಥನ ನಡೆಸುವಂಥದ್ದತ. ಈ ಅಭ್ಯಾಸ ಮಾಡುವುದೇನು ಇರ್ತದಲ್ಲ ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅವರು. ಮತ್ತು ಈ ಲಗ್ನ ಆಗಿರ್ತದ ಮತ್ತು ಹೆಂಡ್ತಿಯಿಂದ ಕೂಡ್ಕೊಂಡಿರ್ತಾನೆ. ಹೆಂಡ್ತಿ ಮದುವೆ ಆಗಿ ಹೆಂಡ್ತಿ ಇರ್ತಾರಲ್ಲ, ಹೆಂಡ್ತಿ ಮನೆಗೆ ಗಂಡ ಹೆಂಡ್ತಿಯಿಂದ ಕೂಡಿರ್ತಾನತ್ತ. ಮನೆಗೆ ಹೆಂಡ್ತಿ ಇರ್ತಾಳೆ. ಯಾರು ಬಂದಂಥ ಅತಿಥಿಗಳು, ಮನೆಗೆ ಯಾರೇ ಬರಲಿ ಅವರಿಗೆ ಅತಿಥಿಗಳಂತ ಸ್ವೀಕಾರ ಮಾಡುವಂಥದ್ದು, ಅತಿಥಿಗಳಂತ ಉಪಚಾರ ಮಾಡುವಂಥದ್ದು. ಮತ್ತು ಅಂದ್ರೆ ಹಸಿವೆ ಅಂದ್ರೆ ಹಸಿವೆ, ನೀರಡಿಕೆ ಅಂದ್ರೆ ನೀರಡಿಕೆ, ಯಾರಿಗೆ ಒಂದು ತೊಂದರೆ ಇಲ್ಲಿದ್ದವರಿಗೆ ಅದು ಮಾಡುವಂಥದ್ದು. ಬಂದಂಥ ಮನೆಗೆ ಯಾರೇ ಬಂದರೂ ಕೂಡ ಅವರ ಅತಿಥಿಗಳು ಅನ್ನುವಂಥ ರೀತಿಯಿಂದ ಉಪಚಾರ ಮಾಡುವಂಥದ್ದು. ಇದು ಗೃಹಸ್ಥಾಶ್ರಮದ ಧರ್ಮ. ಇದು ಗೃಹಸ್ಥಾಶ್ರಮ. ಮತ್ತು ತನ್ನ ಹೆಂಡತಿ ಜೊತೆ ಈಗ ಒಂದು ಸ್ವಲ್ಪ ದಿವಸ ಆಯಿತು ಅಂದಾಗ ತನ್ನ ಹೆಂಡತಿ ಜೊತೆ ಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿ ಅಲ್ಲಿ ಏನಂತಂದ್ರೆ ಅಲ್ಲಿ ಒಂದು ಸ್ವಲ್ಪ
ಗಡ್ಡೆ ಗೆಣಸುಗಳನ್ನು ತಿಂದು ಗೆಡ್ಡೆ ಗೆಣಸುಗಳನ್ನು ತಿಂದು ಆ ತಪಸ್ಸು ಮಾಡುವಂಥದ್ದು ಏನಿರ್ತದ ನೋಡ್ರಿ, ಅದು ವಾನಪ್ರಸ್ಥಾಶ್ರಮ ಅಂತ ಹೇಳ್ತಾರೆ ಅದಕ್ಕೆ. ಹೆಂಡತಿನ ಸಮೇತ ಆತ ಅರಣ್ಯಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತಪಸ್ಸು ಮಾಡುವಂಥದ್ದು, ಏನಿದ್ದದ್ದನ್ನು ಅಲ್ಲಿ ಸ್ವೀಕಾರ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ಏನಿರ್ತದೆ ವಾನಪ್ರಸ್ಥಾಶ್ರಮ ಅಂತ ಕೂಡ ಹೇಳ್ತಾರೆ ಅಲ್ಲಿ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ಸರ್ವಕರ್ಮ ಸರ್ವ ಇಚ್ಛಾದಿಗಳನ್ನು ತ್ಯಾಗ ಮಾಡಿ ಎಲ್ಲ ಕರ್ಮಗಳನ್ನು ಮತ್ತು ಸರ್ವಕರ್ಮ ಮತ್ತು ಸರ್ವ ಇಚ್ಛೆ ಏನಿರ್ತಾವೆ ಆತನ ಬಲ್ಲಿ ಅವೆಲ್ಲವನ್ನು ಬಿಡುವಂಥದ್ದು, ಬಿಟ್ಟು ಕೇವಲ ಬ್ರಹ್ಮ ಚಿಂತನೆಯಲ್ಲೇ ಇರ್ತಕ್ಕಂಥದ್ದು. ನೋಡಿರಿ, ಬ್ರಹ್ಮ ಚಿಂತನೆಯಲ್ಲೇ ಕಾಲ ಕಳೆಯುವಂಥದ್ದು ಏನಾಗ್ತದ ಅದು ಸನ್ಯಾಸಾಶ್ರಮ ಅಂತ ಹೇಳಿದರು. ಈ ಸನ್ಯಾಸಾಶ್ರಮದಲ್ಲಿ ವಿವಿದುಷ ಅನ್ನುವಂಥದ್ದು ಮತ್ತು ವಿದ್ವತ್ ಸನ್ಯಾಸ ಅಂತ ಎರಡು ರೀತಿಯಾಗಿ ಹೇಳ್ತಾರೆ ಅವರು. ವಿವಿದುಷ ಮತ್ತು ವಿದ್ವತ್ ಸನ್ಯಾಸ ಅಂತ ಎರಡು ರೀತಿ ಸನ್ಯಾಸದಲ್ಲಿ ಹೇಳ್ತಾರೆ ಅವರು. ಸನ್ಯಾಸಿಯ ಒಂದರಲ್ಲಿ ಹೇಳ್ತಾರೆ. ಈ ಬ್ರಹ್ಮವಿದ್ಯೆಯನ್ನು ನಾವು ಪಡ್ಕೊಳ್ಬೇಕಂತೇಳಿ ಆ ಸ್ವೀಕಾರ ಮಾಡುವಂಥ ಸನ್ಯಾಸ ಏನಿರ್ತದ, ಬ್ರಹ್ಮವಿದ್ಯೆಯನ್ನೇ ನಾವು ಸ್ವೀಕಾರ ಮಾಡಬೇಕು, ಅದನ್ನೇ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸನ್ಯಾಸ ಏನಿರ್ತದೆ ಅದು ವಿವಿದುಷ ಸನ್ಯಾಸ ಅಂತ ಹೇಳ್ತಾರೆ. ಅದಕ್ಕೆ ಬರೀ ಬ್ರಹ್ಮಜ್ಞಾನವನ್ನೇ ಪಡ್ಕೊಳ್ಬೇಕನ್ನುವಂಥದ್ದು. ಮತ್ತು ಜ್ಞಾನ ಆದ ನಂತರ ಮನೋನಾಶ ಮತ್ತು ವಾಸನಕ್ಷಯ, ಇವು ಯಾವುದು ಜ್ಞಾನ ಆದಮೇಲೆ ಈ ಮನಸ್ಸಿನ ನಾಶ ಆಗುವಂಥದ್ದು, ಮನಸ್ಸು ನಾಶ ಆಗುವಂಥದ್ದು, ಮತ್ತು ವಾಸನಕ್ಷಯ, ಏನಾರು ವಾಸನೆ ಇರ್ತದಲ್ಲ, ಇದು ವಿಷಯಾದಿಗಳ ವಾಸನೆ, ಅದೆಲ್ಲವನ್ನು ಕ್ಷಯ ಮಾಡುವಂಥದ್ದು. ಆಮೇಲೆ ಮುಕ್ತಿಯನ್ನು ಈ ಪಡ್ಕೊಳ್ಳೋ ಸಲುವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಸನ್ಯಾಸ ಏನು ಐತೆ ಅದು ವಿದ್ವತ್ ಸನ್ಯಾಸ ಅಂತ ಹೇಳ್ಸ್ಕೊಳ್ತದೆ. ವಿದ್ವತ್ ಸನ್ಯಾಸ ಜ್ಞಾನ ನಂತರ ಈ ಮನಸ್ಸು ಲಯ ಆಗುವಂಥದ್ದು ಅಥವಾ ನಾಶ ಆಗುವಂಥದ್ದು, ವಾಸನಕ್ಷಯ ಆಗುವಂಥದ್ದು, ಯಾವುದೇ ವಾಸನೆ ಬೇಕು ಅನ್ನುವಂಥದ್ದು ಯಾವ ಭಾವದಾಗ ಉಳಿಬಾರ್ದು. ಮತ್ತು ಮನೋನಾಶ ಅಂದ್ರೆ ಮನಸ್ಸನ್ನುವಂಥದ್ದು ಸಂಪೂರ್ಣ ನಾಶ ಆಗಿ ಹೋಗುವಂಥದ್ದು, ಈ ರೀತಿಯಾಗಿರುವಂಥದ್ದು. ಇಲ್ಲಿ ಈ ರೀತಿ ಜೀವನ್ಮುಕ್ತಿಯ ಒಂದು ವಿಲಕ್ಷಣ ಆನಂದವನ್ನು ಪಡ್ಕೊಳ್ಳೋ ಸಲುವಾಗಿ ಇದನ್ನು ಸ್ವೀಕಾರ ಮಾಡುವಂಥದ್ದು ಈ ಸನ್ಯಾಸ. ಇದಕ್ಕೇನು ಹೇಳ್ತಾರೆ, ವಿದ್ವತ್ ಸನ್ಯಾಸ ಅಂತ ಕೂಡ ಹೇಳ್ತಾರೆ. ಈ ರೀತಿ ಆಶ್ರಮದ ಧರ್ಮಗಳು ಐತಪ್ಪ. ಇವುಗಳಿಂತೆ ನಡೆದುಕೊಳ್ಳದೆ ಇವೇನು ಈ ಧರ್ಮದ ಪ್ರಕಾರ ಯಾರು ನಡ್ಕೊಳ್ಳೋದೇ ಇರ್ತಾರ, ಅದು ಇರೋದ ಮುಂದೆ ತಾವಿರೋದು ಒಂದು ಇರ್ತದೆ ನೋಡ್ರಿ. ಆ ರೀತಿ ಏನು ಇರ್ತದ ಅದು ಕಪಟ ಅಂತ ಇಸ್ಕೊಳ್ತದೆ. ಈಗ ನಾವೆಷ್ಟು ಹೇಳ್ತೀವಲ್ಲ, ಕಪಟತ್ವ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿ ನಡ್ಕೊಂಡ್ರೂ ಕೂಡ ನಮ್ಮ ಮನಸ್ಸಿನಾಗ ಒಂದು ಇರ್ತದೆ, ನಾವು ಮಾಡುವಂಥದ್ದು ಸರಿ ಆಯಿತು ತಪ್ಪಾಯಿತು ಅಂತ ಹೇಳಿಬಿಟ್ಟು. ಅದಕ್ಕೆ ಒಬ್ಬ ಸನ್ಯಾಸಿ ಗೃಹಸ್ಥಾಶ್ರಮಿನೇ ಆಗಿರಲಿ, ಸನ್ಯಾಸರ ಆಗಿರಲಿ, ವಾನಪ್ರಸ್ಥರ ಇರಲಿ, ಯಾವ ರೀತಿ ತೊಗೊಂಡ್ರೂ ಕೂಡ ಈ ತಮ್ಮ ಧರ್ಮಗಳನ್ನು ತಾವು ಪಾಲನೆ ಮಾಡಬೇಕಾಗ್ತದೆ. ಅದು ಬಿಟ್ಟು ಅದಕ್ಕೆ ವಿರೋಧವಾಗಿ ಏನಾರು ಮಾಡಿದ್ರು ಅಂತಂದ್ರೆ ಅದು ಕಪಟ ಅಂತ ಹೇಳ್ಕೊಳ್ತದೆ. ಯಾವೊಂದು ಆಶ್ರಮದಲ್ಲಿರುವಂಥವ್ರು, ಗೃಹಸ್ಥ ಆಶ್ರಮದಲ್ಲಿ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವಂಥವ್ರು ಅದನ್ನು ಹಂಗೆ ಮಾಡಬೇಕು. ಯಾವ ಕಡೆ ಮುಖ ಹಾಕದೇನೆ ಒಂದು ಸ್ತ್ರೀ ಅನ್ನುವಂಥದ್ದು ಭಾವ ಕೂಡ ಆತನ ಮನಸ್ಸಿನಲ್ಲಿ ಸುಳಿಬಾರ್ದು. ಆತ ಏನಂತಂದ್ರೆ ತನ್ನ ಬ್ರಹ್ಮಚಿಂತನೆಯಲ್ಲೇ ಕಾಲ ಕಳೆಯುವಂಥದ್ದು. ಗೃಹಸ್ಥಾಶ್ರಮ ಧರ್ಮದಲ್ಲಿ ಹೆಂಡತಿಯಿಂದ ಕೂಡ್ಕೊಂಡಿರ್ತಾನೆ, ಸಂಸಾರ ಮಾಡ್ತಾನೆ, ಬಂದ ಅತಿಥಿಗಳಿಗೆ ಉಪಚಾರ ಮಾಡ್ತಾನೆ, ಅತಿಥಿ ದೇವೋ ಭವ ಅಂತ ಹೇಳ್ಕೊತಾನಂತ. ಹಂಗೆ ಆತನ ಧರ್ಮ ಇರ್ತದೆ. ವಾನಪ್ರಸ್ಥ ಹೆಂಡತಿಯನ್ನು ಕರ್ಕೊಂಡು ಅಡವಿಗೆ ಅಲ್ಲಿ ಹೋಗಿ ಒಂದು ಸಾಧನೆ ಮಾಡ್ಕೊಳ್ಬೇಕಂತ ಅಲ್ಲಿ ತಪಸ್ಸನ್ನು ಮಾಡುವಂಥದ್ದು, ಈ ರೀತಿ ಮಾಡ್ತಾನೆ. ಸನ್ಯಾಸ ಅಂತಂದ್ರೆ ಈತ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ತನ್ನ ಸ್ವರೂಪ ಚಿಂತನವನ್ನು ಮಾಡ್ತಕ್ಕಂಥ ಸನ್ಯಾಸದ್ದು. ಇವು ಆಯಾ ಧರ್ಮಗಳು. ಇದಕ್ಕೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದು ಕಪಟ ಆಶ್ರಮ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಕಾಪಟ್ಯವಿಲ್ಲದ ಆಶ್ರಮ ಧರ್ಮರತಿ ಏನು ಅಂತ ಹೇಳ್ತಾರೆ. ಕಪಟ ಇರದೇ ಇರುವಂಥ ಆಶ್ರಮ ಧರ್ಮದ ಒಂದು ಪ್ರೀತಿಯನ್ನು ನನಗೆ ಕೊಡು ಅಂತ ಹೇಳ್ತಾ ಇದ್ದಾರೆ ಮಹಾತ್ಮರು ನೋಡ್ರಿ. ಅದಕ್ಕೆ ಸರ್ವಕರ್ಮ ಸರ್ವ ಇಚ್ಛಾದಿಗಳನ್ನು ತ್ಯಾಗ ಮಾಡಿ ಬ್ರಹ್ಮಚಿಂತನೆಯಲ್ಲಿ ಕಳೆಯುವುದನ್ನು ಏನಂದರೆ ಅದೇ ಬ್ರಹ್ಮಚಿಂತನದಲ್ಲಿ ಕಳೆಯುವಂಥದ್ದೇ ಧರ್ಮ ಆಗಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅವರು, ಸರ್ವಕರ್ಮ ಮತ್ತು ಸರ್ವ ಇಚ್ಛಾದಿಗಳನ್ನು ಇಚ್ಛೆ ಬಿಡುವಂಥದ್ದು.
ಅದಕ್ಕೆ ಸುಮ್ಮನಾಗೋದು ವಿಧಿಗಳು ಒಂದದೇ ಮುಕ್ತಿ ಸುಮ್ಮನಾಗೋದು. ಯಾಕಂದರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಕೊಡ್ತಾರೆ ಅವರು. ಇಲ್ಲಿ ಮತ್ತು ಈ ಸರ್ವ ಇಚ್ಛಾದಿಗಳನ್ನು ತ್ಯಾಗ ಮಾಡಿ ಬ್ರಹ್ಮಚಿಂತನೆಯಲ್ಲಿ ಕಾಲ ಕಳೆಯುವಂಥದ್ದು ಇದ್ರ ಧರ್ಮ ಇದೆ. ಅದನ್ನು ಬಿಟ್ಟು ಸನ್ಯಾಸಿ ಹಂಗೆ ನಟಿಸುತ್ತ ನಾವು ಸನ್ಯಾಸಿ ಆಗಿದ್ದೀವಿ, ನಾವು ದೊಡ್ಡ ಪಂಡಿತರಾಗಿದ್ದೀವಿ ರೀ. ಇದು ನೋಡ್ರಿ ಭಾಳ ವಿಚಿತ್ರ ಅದಿದು. ಇದು ಒಂದು ಸ್ವಲ್ಪ ಕೂಡ ನೋಡ್ರಿ, ವಿಶ್ವಾಮಿತ್ರ ರಾಜ ಋಷಿ ಇದ್ದ. ಆ ಬ್ರಹ್ಮ ಋಷಿ ಅನಿಸ್ಕೊಳ್ಬೇಕಂತ ತಪಸ್ಸು ಮಾಡೋಕೆ ಕೂತ್ಕೊಂಡ. ಯಾಕಂದ್ರೆ ವಸಿಷ್ಠ ಗುರುಗಳಿಗೆಲ್ಲ ಬ್ರಹ್ಮ ಋಷಿ ಅಂತಿದ್ರು. ಇದಕ್ಕೂ ಭಾಳಷ್ಟು ಆಸೆ ಆಗಿತ್ತು, ನಾನು ಬ್ರಹ್ಮ ಋಷಿ ಅಂತ ಅನಿಸ್ಕೊಳ್ಬೇಕಂತ ಅದಕ್ಕೆ ಭಾಳ ಆಸೆ ಆಗಿತ್ತು. ಆತ ಏನು ಮಾಡಿದೆ, ನಾನು ತಪಸ್ಸು ಮಾಡ್ತೀನಿ, ಎಲ್ಲ ಜಗತ್ತಿನ ಜನರ ಕಡೆಯಿಂದ ಬ್ರಹ್ಮ ಋಷಿ ಅನಿಸ್ಕೊಳ್ಬೇಕಂತ ಕೂತ್ಕೊಂಡಾತ. ಒಂದೇ ಆಸೆ ಇತ್ತು ಆತನ ಮನಸ್ಸಿನಲ್ಲಿ. ಏನಿತ್ತು? ನಾನು ಬ್ರಹ್ಮಚರ್ಯ ಅನಿಸ್ಕೊಳ್ಬೇಕು, ಬ್ರಹ್ಮ ಋಷಿ ಅಂತ ಅನಿಸ್ಕೊಳ್ಬೇಕು ಅನ್ನುವಂಥ ಒಂದು ಭಾವ ಇಟ್ಕೊಂಡು ಅಥವಾ ತಪಸ್ಸು ಮಾಡಿದರೆ ಎಲ್ಲ ವ್ಯರ್ಥ ಆಯಿತು ನೋಡ್ರಿ. ಯಾಕಂದ್ರೆ ಆ ಒಂದು ಆಸೆನೇ ಅಲ್ಲಿಗೆ ಹೋಗೋಕ್ಕೆ ಕೊಡಲಿಲ್ಲ ಅದು. ಅದಕ್ಕೆ ಒಂದು ಆಸೆ ಕೂಡ ಅಲ್ಲಿ ಉಳಿಬಾರ್ದು. ಅದಕ್ಕೆ ನಾನು ಭಾಳ ಪಂಡಿತರದೀನಿ ರೀ, ನಾನು ದೊಡ್ಡ ಸನ್ಯಾಸಿದೆ ಅಂತ ಮನಸ್ಸಿನಾಗ ಇಟ್ಕೊಂಡು ಕುಂತ್ರೆ ಮುಗದಾವೈತಿದ್ದು ಎಲ್ಲ ಹೋಗ್ಬೇಕು ಮನಸ್ಸಿನಲ್ಲಿ, ಯಾವ ಇರಬಾರ್ದು. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ, ನಾನೆಂಬ ಹಮ್ಮುಳ್ಳವನಿಗೆ ನೀನು ನಾನೆಂಬ ಭೇದ ಭಾವನೆ ಪೋಗದವಗೆ ಮನ ಮಾತೃವ ಮೀರದವಗೆ ತನು ಹಾನಿರುದ್ಧಿಗೆ ಸಾಕ್ಷಿ ತಾನೆನ್ನದವಗೆ ಪರತತ್ವ ಸಾಧ್ಯವಾಗುವುದೇ. ಅದ್ಭುತ ಹೇಳ್ತಾರಲ್ಲ, ನಾನೆಂಬ ಹಮ್ಮುಳ್ಳವನಿಗೆ ನಾನು ನೀನೆಂಬ ಭೇದ ಭಾವನೆ ಪೋಗದವಗೆ ಮನ ಮಾತೃವ ಮೀರದವಗೆ ತನು ಹಾನಿರುದ್ಧಿಗೆ ಸಾಕ್ಷಿ ತಾನೆನ್ನದವಗೆ ಪರತತ್ವ ಸಾಧ್ಯವಾಗುವುದೇ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ನಾನು ಅನ್ನುವಂಥದ್ದು ಏನಾದರೂ ಇತ್ತು ನೋಡ್ರಿ, ನಾ ಪಂಡಿತ ಅದೇನೆ, ನಾ ಇಂಥ ಜ್ಞಾನಿ ಅದೀನಿ. ಅದು ಹೇಳ್ತಾರಲ್ರಿ, ಒಬ್ಬ ಅಜ್ಜಿ ಮನ್ಯಾಗ ಇಲಿ ಸತ್ತಿತ್ತು, ತೊಗೊಂಡು ಹೊರಗೆ ಹಾಕಿ ಬಂತದು. ಹೆಂಗೂ ಒಯ್ತದು, ಬಾಗಿಲಿಂದ ಆಚೆ ಕಡೆ ಒಯ್ತು ಇಲಿ. ಅದು ಇಲಿ ಒಯ್ತು ನೋಡ್ರಿ, ಮನೆಗೆ ಬರೋಟ್ಟಿಗೆ ಒಂಟಿ ಬಿದ್ದು ಸತ್ತಿತ್ತು ಮನ್ಯಾಗ ತೋಡ್ದು. ಅದನ್ನ ಹೆಂಗೆ ಒಯ್ತು ರೀ, ಬಾಗಿಲಿಂದ ಒಯ್ಯಕ್ಕಾಗ್ತದೇನು? ಅದ್ರಂಗೆ ಇಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಅನ್ಬೋದು. ಎಲ್ಲ ಬಿಟ್ಟು ಹೋಗಿರ್ಬೋದು, ಬಿಟ್ಟು ಹೋಗಿ ಎಲ್ಲೋ ಕುಂತಿರ್ಬೋದು. ಇಲ್ರಿ, ಒಂದು 20 ಎಕರೆ 30 ಎಕರೆ ಹೊಲ ಐತ್ರಿ, ನನ್ನಷ್ಟು ಶ್ರೀಮಂತರು ಯಾರಿಲ್ಲ. ಎಲ್ಲ ಭಾಳ ಮಂದಿ ಬಾಯಿಲಿ ಕೇಳ್ತೀವಿ, ಅವು ಕ್ರಮಶಃ ಗೊತ್ತಿರಂಗಿಲ್ಲ, ಅವ್ಕೆ ಏನು ಗೊತ್ತಿರಂಗಿಲ್ಲ. ಅವು ಸನ್ಯಾಸಿ ಮಾತಾಡ್ತಿರ್ತಾವೆ, ಸನ್ಯಾಸಿ ಅಂತ ಹೇಳ್ತಿರ್ತಾವ, ಬರೀ ಮನೆಯದೇ ವಿಚಾರ ಮಾತಾಡ್ತಿರ್ತಾವೆ. ಎಲ್ಲ ಎಷ್ಟು 90% ಇಂಥ ಜನನೇ ಅದಾರ. ಎಲ್ಲರೂ ಹೋಗಿ ಒಂದು ಚಂದ ತತ್ವದ ಮಾತಾಡ್ತಾವ. ನಾವು ಏನು ತತ್ವದ ಕೇಳಬೇಡ್ರಿ ನೀವು. ನಮ್ಮ ಮನ್ಯಾಗ ದೊಡ್ಡ ಶ್ರೀಮಂತರಿ, ದೊಡ್ಡ ದೊಡ್ಡ ಮನೆ ಅದಾವ್ರಿ. ನಾ ಎಲ್ಲ ಹೆಂಡ್ತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಬಂದೀನಿ ನೋಡ್ರಿ. ನಾ ಅಂಥ ಸನ್ಯಾಸಿ ರೀ, ಹಂಗೆ ಬಂದೀನಿ ರೀ, ಹಿಂಗೆ ಬಂದೀನಿ ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತಾವೆ. ಅದಕ್ಕೆ ಎಲ್ಲವನ್ನ ಬಿಟ್ಟು ಹೋಗಿ ಕುಂತಿರ್ಬೋದು, ಆದರೆ ಬಿಟ್ಟು ಬಂದೀನಿ ಅನ್ನೋದೇ ಹೋಗೋದಲ್ಲಪ್ಪ ನಿನ್ನ ಹತ್ರ. ಅದು ದೊಡ್ಡ ಅಜ್ಞಾನ. ಅದು ಒಂಟಿದ್ದಂಗೆ ಅದು ಹೋಗಂಗಿಲ್ಲ ನೋಡ್ರಿ ಅದು. ಅದಕ್ಕೆ ಅದು ಕೂಡ ಹೋಗ್ಬೇಕು ನಿನ್ನ ಬಲ್ಲಿ. ನಾ ಬಿಟ್ಟು ಬಂದಿದ್ದೀನಿ, ನಾ ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ, ಎಲ್ಲ ಹೋಗ್ಬಿಡ್ಬೇಕಲ್ಲೇ. ಅವೆಲ್ಲ ಹೋದಾಗ ನೀನು ಆಗ್ತಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಇವೆಲ್ಲ ಇಟ್ಕೊಂಡು ಇದನ್ನೆಲ್ಲ ಸನ್ಯಾಸಿ ಹಂಗೆ ಯಾವ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡಿದೆ ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ತುಂಬಿಟ್ಕೊಂಡು ಸನ್ಯಾಸಿ ಹಂಗೆ ಏನಿಲ್ಲಿ ನಟಿಸುತ್ತಾ ಹೋದ್ರೆ ಏನಾಗ್ತದ, ಮ್ಯಾಲೆ ಮಾತ್ರ ಗುರುಗಳು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರ, ನೋಡೋಕೆ ಮಾತ್ರ ಗುರುಗಳದಾರ. ಆದ್ರೆ ಈತ ಏನು ಮಾಡಿದಾನೆ, ಎಲ್ಲ ಇಚ್ಛೆಗಳು ಸಮೃದ್ಧಿಯಾಗಿ ಆತನ ಮನಸ್ಸಿನಲ್ಲಿ ಅದಾವೆ. ಅದಕ್ಕೆ ಈ ರೀತಿಯಾಗಿ ಇದ್ದಾಗ ಏನಾಗ್ತದ, ಅದು ಕಪಟ ಸನ್ಯಾಸಿ ಅಂತ ಹೇಳ್ತಕ್ಕ. ಸನ್ಯಾಸಿಗೆ ನಟನೆ ಮಾಡ್ತಾ ಇದ್ದಾನ ಅಂತ ಅನ್ನಿಸ್ತದೆ. ಅದಕ್ಕೆ ಕಾವ್ಯ ಲಾಂಛನ ಜನರಿಗೆ ಬ್ರಹ್ಮೋಪದೇಶ ಇವುಗಳನ್ನು ನೋಡಿದ್ರೆ ದೊಡ್ಡ ಸನ್ಯಾಸಿ ಹಂಗೆ ಕಾಣ್ತಾನೆ. ಮತ್ತು ಅದಕ್ಕೆ ಭಾಳ ವಿಚಾರ ಮಾಡಬೇಕು ಇವೆಲ್ಲ ಭಾಳ. ಯಾಕಂದ್ರೆ ನಾವು ಈ ಸೀರಿಯಸ್ಸಾಗಿ ತೊಗೊಳ್ಬೇಕು. ಈ ಜನ್ಮಕ್ಕೆ ಬಂದೀವಿ ಅಂದ್ರೆ ನಾವು ಶಾಶ್ವತವಾಗಿ ಇರೋಂಗಿಲ್ಲ, ಶರೀರ ಶಾಶ್ವತವಾಗಿ ಇರೋಂಗಿಲ್ಲ. ಮಹಾತ್ಮರ ವಾಕ್ಯ ತೊಗೊಳ್ಬೇಕು.
ನಮ್ಮ ಕೆಲಸ ನಾವು ಯಾವ ಆಡಂಬರಕ್ಕೆ ನಾವು ಒಳಗಾಗಬಾರ್ದು. ಯಾರೋ ಮೆಚ್ಚಕತ್ತೀರಂದ್ರೆ ನಮ್ಮ ಮ್ಯಾಲೆ ಹತ್ತಿ ಕುಂದ್ರಬಾರ್ದು. ಹೌದಾ? ನಮಗೆ ಭಾಳಷ್ಟು ಏನು ರೀ ಕರೆದು ಭಾಳ ದೊಡ್ಡ ಸನ್ಮಾನ ಮಾಡ್ತಾರೆ, ದೊಡ್ಡ ದೊಡ್ಡ ಕುರ್ಚಿ ಕುಂದಿರಿಸಿ ದೊಡ್ಡ ಸನ್ಮಾನ ಮಾಡ್ತಾರೆ ಅಂದ್ರೆ ಅದಕ್ಕೆ ಮರಳಾಗಬಾರ್ದು. ಯಾಕಂದ್ರೆ ಏನಾದರೂ ಸ್ವಲ್ಪ ನಾನು ಕರೆದು ಕುಂದಿರಿಸ್ತಾರೆ ಮರಳಾಗಿಬಿಟ್ಟು ಅಂತಂದ್ರೆ ನಿನ್ನ ಏನಾಗ್ತದೆ, ಅದು ಭಾಳಷ್ಟು ಅನರ್ಥ ಆಗ್ತದೆ. ಯಾವುದು ಕಾಣಬಾರ್ದು ನಿನಗೆ, ಯಾವ ಆಸೆ ಆಮಿಷ ಯಾವ ಗೊತ್ತಾಗ್ಬಾರ್ದು ನಿನಗೆ. ಹೊಗಳಿದ ರೇಟು ತೆಗಳಿದ ರೇಟು, ಹೊಗಳಿದ್ದು ಗೊತ್ತಾಗ್ಬಾರ್ದು, ತೆಗಳಿದ್ದು ಗೊತ್ತಾಗ್ಬಾರ್ದು ನಿನಗೆ. ಯಾವ ಗಮನಕ್ಕೆ ಬರಬಾರ್ದು. ಜನ್ಮ ಸಾರ್ಥಕ ಮಾಡ್ಕೊಂಡ್ಬಿಡ್ಬೇಕು. ತಮಗೆ ಬೇಕಾದ್ರೆ ನಿನ್ನ ಕರೆದ ಕೇಸಿ ಬೇಕಾದ್ರೆ ಅವ್ರು ಸನ್ಮಾನ ಮಾಡ್ತಾರೆ ಬಿಡ್ತಾರೆ, ಯಾರು ಮಾಡಿರ್ತಾರೆ ಅವ್ರಿಗೆ ಪುಣ್ಯ ಹೋಗೇ ಹೋಗ್ತದೆ, ಇಲ್ಲ ಅಂತಿಲ್ಲ. ನೀ ಅಂಥ ನಡಿ ಒಳಗೆ ಇದ್ದೆ ಅಂತ ನಿನಗೆ ಯಾರು ಪೂಜಿಸ್ತಾರೆ ಅವರಿಗೆಲ್ಲ ಹೋಗಿಬಿಡ್ತದೆ. ಅವ್ರು ಪಡ್ಕೊಳ್ತಾರೆ, ಪುಣ್ಯವನ್ನು ಪಡ್ಕೊಳ್ತಾರೆ, ಇಲ್ಲ ಅಂತಲ್ಲ. ಆದರೆ ನಿನ್ನ ಮೇಲೆ ಭಾವ ಇರಬಾರ್ದು. ಹಂಗೆ ಇರಬೇಕು. ಅದು ಬಿಟ್ಟು ಎಲ್ಲರಿಗೂ ನಾನು ಮರಳು ಮಾಡಬೇಕು, ಎಲ್ಲ ಶಿಷ್ಯರಿಗೆ ಒಳಗೆ ಹಾಕ್ಕೊಳ್ಬೇಕು. ಹೌದಾ? ಅವ್ರ ಕಡೆಯಿಂದ ಅಪೇಕ್ಷೆ ಪಡುವಂಥದ್ದು, ನಾ ದೊಡ್ಡ ಪಂಡಿತ ಅನಿಸ್ಕೊಳ್ಬೇಕು, ನಾ ದೊಡ್ಡ ಜ್ಞಾನಿ ಅನಿಸ್ಕೊಳ್ಬೇಕು, ನನ್ನ ಕರ್ ದೊಡ್ಡ ಕುರ್ಚಿ ಮೇಲೆ ಕುಂದ್ರಿ ಸನ್ಮಾನ ಮಾಡಬೇಕು, ಇಂಥವೆಲ್ಲ ಭಾವನೆ ಇಟ್ಕೊಳ್ಬಾರ್ದು. ಇಲ್ಲ ಇಟ್ಕೊಂಡ್ರೆ ಆತ ನಿಜವಾದ ಗುರು ಆಗಂಗಿಲ್ಲ, ಸನ್ಯಾಸಿ ಆಗಂಗಿಲ್ಲ, ಕಪಟ ಸನ್ಯಾಸಿ ಅಂತ ಅನಿಸ್ಬಿಡ್ತಾನತ್ತ. ಅದಕ್ಕೆ ಈ ರೀತಿಯಾಗಿ ಏನು ಹೇಳ್ತಾರೆ, ಈ ದೊಡ್ಡ ಸನ್ಯಾಸಿ ಹಂಗೆ ಪೋಸ್ ಕೊಟ್ಕೊಂಡು ತಿರುಗಾಡ್ತಿರ್ತಾನೆ. ಮನಸ್ಸಲ್ಲಿ ಮಾತ್ರ ನನಗೆ ಅದು ಬೇಕು ಇದು ಬೇಕು ಅಂತ ಅಲ್ಲಿ ಅಪೇಕ್ಷೆ ಪಡ್ತಾ ಇರ್ತಾನಲ್ಲ, ಅದು ಒಳ್ಳೆಯದಲ್ಲ. ಆಸೆಯಿಂದ ಕೂಡಿರ್ತದೆ ಆತನ ಮನಸ್ಸು. ಇದು ಕಪಟ ಅಂತ ಹೇಳಿಸ್ಕೊಳ್ತದ. ಮನಸ್ಸಿನಲ್ಲಿ ಒಂದು ಚೂರು ಆಸೆ ಇರಬಾರ್ದು. ನೋಡ್ರಿ, ಆ ಗುರುಗಳು ಆ ಬಡವ್ರ ಮನೆಗೆ ಹೋದ್ರು ಹಂಗೆ ಇರಬೇಕು, ಶ್ರೀಮಂತರ ಮನೆಗೆ ಇದು ಬಂದರೂ ಕೂಡ ಹಾಗೆ ಇರಬೇಕು. ಯಾರೇನು ಕೊಟ್ರೂ ಅಷ್ಟೇ ಪ್ರೀತಿಯಿಂದ ತೊಗೊಳ್ಬೇಕು, ಕೊಡದೇ ಇದ್ರೂ ಅಷ್ಟೇ ಪ್ರೀತಿ ತೋರಿಸ್ಬೇಕು. ಶ್ರೀಮಂತರ ಬಂದಗಾನೆ ಚಂದ ಇರೋದು, ಬಡವ್ರು ಬಂದಗಾನೆ ಹಂಗೆ ಮಾಡೋದು, ಇಂಥವು ಯಾವ ಭೇದ ಭಾವ ಮಾಡಬಾರ್ದು. ಶಿಷ್ಯನ ಹತ್ರ ಯಾವುದು ನೋಡಬಾರ್ದು ಗುರು ಆದತ್ತ. ಯಾಕಂದರೆ ಜಗತ್ತಿನ ತೃಣ ಸಮಾನ ಅಂತ ತಿಳ್ಕೊಂಡತ. ಜಗತ್ತಿನ ಎಲ್ಲ ಜನರಿಗೆ ತನ್ನ ಸ್ವರೂಪ ಅಂತಲೇ ನೋಡ್ತಾ ಇರುವಂಥ ಸದ್ಗುರು ಆತ. ಅದಕ್ಕೆ ಅದು ಬೇರೆ ಇದು ಬೇರೆ ಅಂತ ಯಾವ ಭೇದ ಭಾವನೆ ಅತಿಗಿರಂಗಿಲ್ಲ. ಕಾಣುವಂಥದ್ದೆಲ್ಲ ಆತ್ಮಸ್ವರೂಪವನ್ನೇ ನೋಡ್ತಿರ್ತಾನತ್ತ. ಅಲ್ಲಿ ಹೆಣ್ಣು ಗಂಡಂತೂ ಕೂಡ ಆತ ಗೊತ್ತಾಗಬಾರ್ದು, ಹಂಗಿರ್ತದೆ ಆತನ ಮನಸ್ಥಿತಿ. ಈ ರೀತಿಯಿಂದ ಏನು ಹೋಗುವಂಥದ್ದು ಇರ್ತದೆ. ಇಲ್ಲಾಂದರೆ ಎಲ್ಲವನ್ನ ಇಟ್ಕೊಂಡಿದ್ದ ಇನ್ನೂ ಕೆಳಗಿನ ಮಟ್ಟದಾಗೆ ಇದ್ದನಂದ್ರೆ ಅದು ಏನಾಗ್ತದೆ, ಕಪಟ ಸನ್ಯಾಸಿ ಅಂತ ಹೇಳಿಸ್ಕೊಡ್ತಾನ. ಅದಕ್ಕೆ ಈ ರೀತಿಯಾಗಿ ಇಂಥ ಆಶ್ರಮ ಧರ್ಮವನ್ನು ನನಗೆ ಕೊಡಬೇಡಪ್ಪ ಅಂತ ಹೇಳ್ತಾರೆ. ಕಪಟತ್ವದಿಂದ ಕೂಡಿದಂಥ ಆಶ್ರಮದ ಧರ್ಮ ನನಗೆ ಬೇಡ. ಕಾಪಟ್ಯವಿಲ್ಲದ ಆಶ್ರಮ ಧರ್ಮರತಿಯನ್ನು ಕೊಡು ಅಂತ ಹೇಳ್ತಾರೆ. ನನಗೆ ಯಾವುದು ಕಪಟತ್ವ ಇರದೇ ಇರುವಂಥ ಆಶ್ರಮ ಧರ್ಮದ ಒಂದು ಪ್ರೀತಿ ನನಗೆ ಕೊಡು, ಆ ಪ್ರೇಮ ನನಗೆ ಕೊಡಪ್ಪ ಅಂತಾರೆ. ಏನು ಅದ್ಭುತ ರೀ, ಹೌದಲ್ಲ? ನಮಗೆ ಏನಾರ ಒಂದು ಆಸೆ ಬಂದರೆ ನಾವು ಈಗ ನೋಡಿರಿ, ಇಂಥ ಕ್ರಮಶಾಸ್ತ್ರ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದನ್ನು ಕೇಳಿಬಿಟ್ಟು ನಾವು ತಿಳ್ಕೊಂಬಿಡ್ಬೇಕು. ಓಹೋ ಹೌದು, ಹಂಗಂತ ನಾವು ತಿಳ್ಕೊಳ್ಳಿಕ್ಕೆ ನಿಜಗೊಂಡ್ರೆ ಇಷ್ಟೊಂದು ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ತಾಯಿ ತಂದೆ ಮಕ್ಳಿಗೆ ನಾವು ಇಟ್ಟಿಟ್ಟೆ ಮಾಡಿರ್ತೀವಿ, ತಟ್ಟೆ ಮಾಡಿಬಿಟ್ಟೆ ನಾವು ಮಾಡಿದ್ವಿ ಅಂತೀವಿ. ಖರೇನೆ ದೊಡ್ಡ ಕೆಲಸ ಮಾಡಿರ್ತೀವಿ, ಬೆಳೆಸಿಲ್ಲ ಅಂತ ಅಲ್ಲ. ಆದ್ರೆ ನಮ್ಮ ಮನಸ್ಸಿನಾಗ ಏನಿರ್ತದ, ಈಗ ನಾವು ಮಕ್ಕಳನ್ನ ಬೆಳೆಸೀವಿ ಮಾಡೀವಿ ಅಂತ ನಮ್ಮ ಮನಸ್ಸಿನಾಗ ಇಷ್ಟು ಮಾಡೀವ್ರಿ ಅಷ್ಟು ಮಾಡೀವ್ರಿ ಅಂತ ಹೇಳ್ತೀವಿ. ಒಂದು ಯೌವನಕ್ಕೆ ಬರುವಂಥ ಸಂದರ್ಭದ ಕೆಳಗಡೆ ಮಾಡಿರ್ತೀವಿ, ಮತ್ತು ಮಕ್ಕಳು ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದರೆ ನಿಜಗೊಂಡ್ರು ಯಾರು ಮುಮುಕ್ಷಿಗಳಿಗೆ ನೋಡ್ರಿ ಎಷ್ಟು ಕರುಣೆ ತುಂಬಿದಂಥ ವಾಕ್ಯಗಳನ್ನು ಹೇಳಿದ್ದಾರೆ. ಅವ್ರಿಗೇನೋ ಒಂದು ಮನಸ್ಸಿನಲ್ಲಿ ಸಂಶಯ ಬಂದ್ರೆ, ನಾಳೆ ನನಗೆ ಈ ಥರ ಸಂಶಯ ಬಂದಂಗೆ ಮುಮುಕ್ಷಿಗಳಿಗೆ ಈ ಥರ ಸಂಶಯಗಳು ಬರ್ತದಲ್ಲ ಅಂತ ಹೇಳಿಬಿಟ್ಟು ಆ ಭಾವದಿಂದ ಎಂಥ ವಿಚಾರಗಳನ್ನು ಇದೆಲ್ಲ ಬರೆದಿದ್ದಾರೆ ಅವರು. ಅವ್ರು ಹೇಳಿದ್ದಾರೆ, ಅವರು ಕೂಡ ಅವರೇ ಹೇಳ್ತಾ ಇದ್ದಾರಂತಲೇ ತಿಳ್ಕೊಳ್ಬೇಕು ನಾವು. ಅಂಥ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಎಲ್ಲರೂ ಧನ್ಯರು. ಮತ್ತು ಮುಂದಿನ ವಿಚಾರ ಭಾಳ ಚಂದ ಹೇಳ್ಯಾರ. ಕೊನೆಯ ನುಡಿ ನೋಡೋಣ ನಾಳೆ ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.